ರಾಧಾ ಅವರ ಗಂಡ ರೈಲ್ವೆ ಇಲಾಖೆಯಲ್ಲಿ ಸಣ್ಣ ಉದ್ಯೋಗಿಯಾಗಿದ್ದರು. ಆದರೆ 7 ವರ್ಷಗಳ ಹಿಂದೆ ಅವರು ನಿಧನರಾಗಿದ್ದರು. ಈಗ ಪ್ರತಿ ತಿಂಗಳು ರಾಧಾ ಅವರಿಗೆ ಪಿಂಚಣಿ ಬರುತ್ತಿತ್ತು. ತುಂಬ ದೊಡ್ಡ ಮೊತ್ತವಲ್ಲ, ಆದರೆ ಮನೆಯ ದಿನಸಿ ಖರ್ಚು ನಡೆಯುವಷ್ಟು ಮತ್ತು ಯಾರ ಮುಂದೆಯೂ ಕೈ ಚಾಚಬೇಕಾಗದಿರುವಷ್ಟು ಹಣ ಬರುತ್ತಿತ್ತು. ರಾಧಾ ಅವರು ಹಣದ ವಿಷಯದಲ್ಲಿ ತುಂಬ ಸರಳ ಸ್ವಭಾವದವರಾಗಿದ್ದರು, ಆದರೆ ಮೂರ್ಖರಾಗಿರಲಿಲ್ಲ. ಹಳೆಯ ನೋಟ್ಬುಕ್ ಒಂದರಲ್ಲಿ ಪ್ರತಿಯೊಂದು ಖರ್ಚಿನ ಲೆಕ್ಕವನ್ನು ಬರೆಯುತ್ತಿದ್ದರು. ಹಾಲಿನವನಿಗೆ ಎಷ್ಟು ಹಣ ಕೊಟ್ಟರು, ಗ್ಯಾಸ್ ಯಾವಾಗ ತುಂಬಿಸಿದರು, ಎಲ್ಲವೂ ಅದರಲ್ಲಿ ದಾಖಲಾಗಿರುತ್ತಿತ್ತು. ನೆರೆಹೊರೆಯ ಮಹಿಳೆಯರು ಆಗಾಗ ಅಯ್ಯೋ ರಾಧಾ, ಈ ವಯಸ್ಸಿನಲ್ಲಿಯೂ ಇಷ್ಟೊಂದು ಲೆಕ್ಕ ಇಟ್ಟುಕೊಳ್ಳುವುದೇ ಅಂತ ಕೇಳುತ್ತಿದ್ದರು. ಅದಕ್ಕೆ ರಾಧಾ ಅವರು ನಗುತ್ತಾ, ಸಹೋದರಿ, ಮನುಷ್ಯ ಒಬ್ಬಂಟಿಯಾಗಿ ಬಿಟ್ಟರೆ ಈ ಲೆಕ್ಕವೇ ಅವನಿಗೆ ಆಸರೆ ಆಗುತ್ತದೆ ಅಂತ ಹೇಳುತ್ತಿದ್ದರು. ಅವರ ಮಗ ರವಿ ಮದುವೆಯಾದ ನಂತರ ನಗರಕ್ಕೆ ಹೋಗಿ ನೆಲೆಸಿದ್ದನು. ಆದರೂ ರಾಧಾ ಅವರು ಅವನ ಬಗ್ಗೆ ಎಂದಿಗೂ ಕೆಟ್ಟದಾಗಿ ಯೋಚಿಸಲಿಲ್ಲ. ಅವರು ಒಬ್ಬ ತಾಯಿಯಾಗಿದ್ದರು. ಪ್ರತಿ ತಿಂಗಳು ಪಿಂಚಣಿ ಬಂದ ಕೂಡಲೇ ಮನಸ್ಸಿನಲ್ಲಿ ಈ ಸಲ ಮಗನಿಗೆ 5,000 ರೂಪಾಯಿ ಕಳುಹಿಸಬೇಕು, ಮನೆಯ ಖರ್ಚನ್ನು ಹೇಗೆ ನಿಭಾಯಿಸುತ್ತಿದ್ದಾನೋ ಏನೋ ಎಂದು ಯೋಚಿಸುತ್ತಿದ್ದರು. ತಾಯಿಯ ಮನಸ್ಸು ಹಾಗೇನೆ, ಮಗನಿಗಾಗಿ ತಾನೇ ಕಾರಣಗಳನ್ನು ಹುಡುಕಿಕೊಳ್ಳುತ್ತಿತ್ತು. ಒಂದು ದಿನ ಮಧ್ಯಾಹ್ನ ರಾಧಾ ಅವರು ಒಣಗಲು ಹಾಕಿದ್ದ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಿದ್ದಾಗ ಮನೆಯ ಗೇಟ್ ತಟ್ಟಿದ ಶಬ್ದ ಕೇಳಿಸಿತು. ಅವರು ಬಾಗಿಲು ತೆರೆದಾಗ ಅವರ ಎದುರು ಅವರ ಮಗ ರವಿ ಮತ್ತು ಸೊಸೆ ರಶ್ಮಿ ನಿಂತಿದ್ದರು. ರಾಧಾ ಅವರನ್ನು ನೋಡುತ್ತಿದ್ದಂತೆಯೇ ಮಗ ಮತ್ತು ಸೊಸೆ ಇಬ್ಬರೂ ಅವರ ಕಾಲಿಗೆ ನಮಸ್ಕರಿಸಿದರು. ಅದನ್ನು ಕಂಡ ರಾಧಾ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಇಷ್ಟು ವರ್ಷಗಳ ನಂತರ ಮಗ ಹೀಗೆ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದನು. ಆಗ ರವಿ ಮನೆಯೊಳಗೆ ಬರುತ್ತಾ, ಅಮ್ಮ, ಇನ್ನು ಮುಂದೆ ನಿಮ್ಮನ್ನು ಒಬ್ಬರನ್ನಾಗಿ ಬಿಡುವುದಿಲ್ಲ. ನನ್ನಿಂದ ದೊಡ್ಡ ತಪ್ಪಾಗಿದೆ. ಹೊರಗಿನ ಜಗತ್ತಿನ ಗೋಜಿನಲ್ಲಿ ನಾನು ನನ್ನ ಅಮ್ಮನನ್ನೇ ಮರೆತು ಬಿಟ್ಟಿದ್ದೆ ಅಂತ ಹೇಳಿದ. ರಾಧಾ ಅವರು ಏನು ಮಾತನಾಡಲಿಲ್ಲ. ಇಷ್ಟೊಂದು ಮಮತೆ ಈಗ ಎಲ್ಲಿಂದ ಬಂದಿತು ಎಂದು ಕೇಳಲಿಲ್ಲ. ಮನೆಯ ಖರ್ಚು ಹೇಗೆ ನಡೆಯುತ್ತದೆ ಎಂದೂ ಕೇಳಲಿಲ್ಲ. ಅವರು ಸುಮ್ಮನೆ ಅಡುಗೆ ಮನೆಗೆ ಹೋಗಿ ಚಹಾ ಮಾಡಲು ಶುರು ಮಾಡಿದರು. ಆ ದಿನ ಅನೇಕ ವರ್ಷಗಳ ನಂತರ ಆ ಮನೆಯಲ್ಲಿ ಮತ್ತೆ ಸಂತಸದ ಧ್ವನಿ ಕೇಳಿಸಿತು. ರಶ್ಮಿ ಕೂಡ ಆರಂಭದಲ್ಲಿ ತುಂಬ ಸಿಹಿಯಾಗಿ ವರ್ತಿಸುತ್ತಿದ್ದಳು. ಅತ್ತೆ, ಇನ್ನು ಮುಂದೆ ನೀವು ಯಾವುದೇ ಕೆಲಸ ಮಾಡಬೇಡಿ, ಸುಮ್ಮನೆ ಆರಾಮ ಮಾಡಿ, ಮನೆಯ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ರಶ್ಮಿ ಹೇಳಿದಳು. ಮೊದಲ ಕೆಲವು ದಿನಗಳು ನಿಜವಾಗಿಯೂ ತುಂಬ ಚೆನ್ನಾಗಿ ಕಳೆಯಿತು. ರವಿ ಬೆಳಗ್ಗೆ ತರಕಾರಿ ತಂದು ಕೊಡುತ್ತಿದ್ದನು. ಅಮ್ಮನನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತಿದ್ದನು. ಬೀದಿಯಲ್ಲಿ ನೆರೆಹೊರೆಯವರ ಜೊತೆ ನಿಂತು ತಾಯಿ ತಂದೆಯನ್ನು ವಯಸ್ಸಾದ ಮೇಲೆ ಒಬ್ಬರನ್ನಾಗಿ ಬಿಡುವುದು ಪಾಪ ನನಗೆ ಅರ್ಥವಾಗಲು ತಡವಾಯಿತು. ಆದರೆ ಈಗ ನನ್ನ ಅಮ್ಮ ನನ್ನ ಜವಾಬ್ದಾರಿಯಾಗಿದ್ದಾಳೆ ಎಂದು ಹೇಳುತ್ತಿದ್ದನು. ಅದನ್ನು ಕೇಳಿ ರಾಧಾ ಅವರ ಎದೆ ಹೆಮ್ಮೆಯಿಂದ ತುಂಬುತ್ತಿತ್ತು. ನೆರೆಹೊರೆಯವರು ಬಂದು, ರಾಧಾ, ನಿನ್ನ ಮಗ ನಿಜವಾಗಿಯೂ ಬದಲಾಗಿದ್ದಾನೆ. ದೇವರು ಎಲ್ಲರಿಗೂ ಇಂಥ ಮಗನನ್ನು ಕೊಡಲಿ ಎಂದು ಹೇಳುತ್ತಿದ್ದರು. ಆದರೆ ನಿಜವಾದ ಕತೆ ಅಲ್ಲಿಂದಲೇ ಆರಂಭವಾಯಿತು. ಒಂದು ಬೆಳಿಗ್ಗೆ ಬ್ಯಾಂಕಿಗೆ ಹೋಗುವ ವಿಷಯ ಬಂದಿತು. ಪಿಂಚಣಿ ಬರುವ ದಿನ ಅದಾಗಿತ್ತು. ಆಗ ರಾಧಾ ಅವರು, ಮಗನೇ, ಇಂದು ಬ್ಯಾಂಕಿಗೆ ಹೋಗಬೇಕು, ಪಿಂಚಣಿ ಬಂದಿರುತ್ತದೆ, ಔಷಧಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿದರು. ತಕ್ಷಣ ರವಿಯು, ಅಮ್ಮ, ನೀವು ಏಕೆ ಬ್ಯಾಂಕ್ನ ಸಾಲಿನಲ್ಲಿ ನಿಲ್ಲಬೇಕು? ಅಲ್ಲಿ ತುಂಬ ಜನ ಇರುತ್ತಾರೆ. ನಾನು ಇದ್ದೇನೆ ಅಲ್ಲವೇ? ಪಾಸ್ಬುಕ್ ಕೊಡಿ, ನಾನು ಎಂಟ್ರಿ ಮಾಡಿಸಿಕೊಂಡು ಬರುತ್ತೇನೆ ಅಂತ ಹೇಳಿದ. ರಾಧಾ ಅವರು ಅಲ್ಮಾರಿಯಿಂದ ಪಾಸ್ಬುಕ್ ತೆಗೆದರು. ಒಂದು ಕ್ಷಣ ಅವರ ಕೈ ನಿಂತಿತು. ಇಷ್ಟು ವರ್ಷಗಳಿಂದ ಬ್ಯಾಂಕಿಗೆ ಅವರೇ ಹೋಗುತ್ತಿದ್ದರು. ಬ್ಯಾಂಕ್ ಸಿಬ್ಬಂದಿಗೂ ಅವರ ಪರಿಚಯ ಇದ್ದಿತು. ಆದರೆ ಎದುರಿಗೆ ಮಗ ನಿಂತಿದ್ದನು. ಅವನ ಮುಖದಲ್ಲಿ ಕಾಳಜಿ, ಮಾತಿನಲ್ಲಿ ಪ್ರೀತಿ ಇದ್ದಿತು. ಆದ್ದರಿಂದ ಅವರು ಪಾಸ್ಬುಕ್ ಅವನ ಕೈಗೆ ಕೊಟ್ಟರು. ಆ ದಿನ ರವಿ ಬ್ಯಾಂಕಿಗೆ ಹೋಗಿ ಮನೆಗೆ ಬಂದು, ಹೌದು ಅಮ್ಮ, ಪಿಂಚಣಿ ಬಂದಿದೆ, ಆದರೆ ಬ್ಯಾಂಕ್ನಲ್ಲಿ ತುಂಬ ಜನ ಇದ್ದರು, ಅದಕ್ಕಾಗಿ ಸ್ವಲ್ಪ ಹಣ ತೆಗೆದುಕೊಂಡು ಬಂದಿದ್ದೇನೆ. ಮನೆಯ ದಿನಸಿಯನ್ನು ತರಬೇಕು, ನಿಮ್ಮ BP ಯಂತ್ರವನ್ನು ಸರಿಪಡಿಸಬೇಕು ಅಂತ ಹೇಳಿದ. ಅದಕ್ಕೆ ರಾಧಾ ಅವರು, ಎಷ್ಟು ಹಣ ತೆಗೆದೆಯಪ್ಪ ಅಂತ ಕೇಳಿದರು. ಅದಕ್ಕೆ ರವಿ ನಗುತ್ತಾ, ಅಯ್ಯೋ ಅಮ್ಮ, ನಮ್ಮ ಮನೆಯಲ್ಲಿಯೇ ಇಷ್ಟು ಲೆಕ್ಕವೇ, ನಾನು ಏನಾದರೂ ಹೊರಗಿನವನಾ ಅಂತ ಹೇಳಿದ. ಆ ಮಾತು ರಾಧಾ ಅವರ ಮನಸ್ಸಿಗೆ ಸ್ವಲ್ಪ ನೋವು ತಂದಿತು. ಆದರೂ ಅವರು ಮೌನವಾಗಿರೋದೇ ಒಳ್ಳೆಯದು ಎಂದುಕೊಂಡರು. ನಿಧಾನವಾಗಿ ರವಿ ಮನೆಯ ಎಲ್ಲ ಕೆಲಸಗಳನ್ನು ತನ್ನ ಕೈಗೆ ತೆಗೆದುಕೊಳ್ಳತೊಡಗಿದ. ವಿದ್ಯುತ್ ಬಿಲ್ ಅವನೇ ಕಟ್ಟುತ್ತಿದ್ದನು, ಔಷಧಿಯನ್ನು ಅವನೇ ತರುತ್ತಿದ್ದನು, ಗ್ಯಾಸ್ ಬುಕ್ ಕೂಡ ಅವನೇ ಮಾಡುತ್ತಿದ್ದನು. ಒಂದು ದಿನ ಅವನು, ಅಮ್ಮ, ನಿಮ್ಮ ATM ಕಾರ್ಡ್ ಎಲ್ಲಿದೆ ಅಂತ ಕೇಳಿದ. ಅದಕ್ಕೆ ರಾಧಾ ಅವರು, ಗೊತ್ತಿಲ್ಲ ಮಗನೇ, ನಾನು ಅದನ್ನು ಎಂದೂ ಬಳಸಿಲ್ಲ, ಬ್ಯಾಂಕ್ನವರು ಕೊಟ್ಟಿದ್ದರು, ಅಲ್ಮಾರಿಯಲ್ಲಿ ಎಲ್ಲೋ ಇರುತ್ತದೆ ಅಂತ ಹೇಳಿದರು. ಅದಕ್ಕೆ ರವಿ ತುಂಬ ಪ್ರೀತಿಯಿಂದ, ಅಮ್ಮ, ಈಗ ಮನೆಯಲ್ಲಿ ನಗದು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ, ನಿಮಗೆ ಈಗ ವಯಸ್ಸಾಗಿದೆ, ಯಾರಾದರೂ ಕದ್ದುಕೊಂಡು ಹೋಗಬಹುದು, ATM ಪಿನ್ ನನಗೆ ಹೇಳಿ, ನಾನು ನೋಡಿಕೊಳ್ಳುತ್ತೇನೆ.
ಅಗತ್ಯ ಬಂದರೆ ಹಣ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿದ. ರಾಧಾ ಅವರು ನಿಧಾನ ಸ್ವರದಲ್ಲಿ, ಮಗನೇ, ಆ ಪಿನ್ ನನಗೂ ಸರಿಯಾಗಿ ನೆನಪಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿದ ರವಿಗೆ ಸ್ವಲ್ಪ ಕೋಪ ಬಂದಿತು. ಆದರೆ ತಕ್ಷಣವೇ ತನ್ನ ಧ್ವನಿಯನ್ನು ಮೃದುವಾಗಿಸಿಕೊಂಡ ಅವನು, ಅಮ್ಮ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ಅಂತ ಕೇಳಿದ. ತನ್ನ ಮಡಿಲಲ್ಲಿ ಆಡಿಸಿದ ಮಗನಿಗೆ, ಜ್ವರ ಬಂದಾಗ ರಾತ್ರಿ ಇಡೀ ನಿದ್ದೆ ಬಿಟ್ಟು ಕಾದ ಮಗನಿಗೆ, ಇಲ್ಲ ಮಗನೇ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಎಂದು ರಾಧಾ ಹೇಳಲು ಹೇಗೆ ಸಾಧ್ಯ? ರಾಧಾ ಅವರು ಹಳೆಯ ಡೈರಿಯ ಒಂದು ಪುಟದಲ್ಲಿ ಬರೆದಿದ್ದ ATM ಪಿನ್ ಸಂಖ್ಯೆಯನ್ನು ಹುಡುಕಿ ಅವನಿಗೆ ಕೊಟ್ಟರು. ಅದರ ನಂತರ ಮನೆಯ ವಾತಾವರಣ ನಿಧಾನವಾಗಿ ಬದಲಾಗತೊಡಗಿತು. ಮೊದಲಾದರೆ ಸೊಸೆಯು, ಅತ್ತೆ, ಏನು ಊಟ ಮಾಡುತ್ತೀರಿ ಅಂತ ಕೇಳುತ್ತಿದ್ದವಳು ಈಗ, ಅತ್ತೆ, ಬೇಳೆ ಸಾರು ಮಾಡಿದ್ದೇನೆ, ಬೇಕಾದರೆ ತಿನ್ನಿ, ಪ್ರತಿದಿನ ಬೇರೆ ಬೇರೆ ಅಡುಗೆ ಮಾಡಲು ಆಗುವುದಿಲ್ಲ ಎಂದು ಹೇಳತೊಡಗಿದಳು. ಮೊದಲು ರವಿ ಸಂಜೆ ತಾಯಿಯ ಬಳಿ ಕುಳಿತು ಮಾತನಾಡುತ್ತಿದ್ದನು. ಈಗ ಅವನು ಯಾವಾಗಲೂ ಮೊಬೈಲ್ನಲ್ಲೇ ಮುಳುಗಿರುತ್ತಿದ್ದನು. ಆದರೆ ಪಿಂಚಣಿ ಬರುವ ದಿನಾಂಕ ಹತ್ತಿರ ಬಂದಾಗ ಮಾತ್ರ ಸ್ವಲ್ಪ ಮೃದುವಾಗಿ ಮಾತನಾಡುತ್ತಾ, ಅಮ್ಮ, ಔಷಧಿ ಮುಗಿದು ಹೋಗಿಲ್ಲವಲ್ಲ? ಅಮ್ಮ, ಮೊಣಕಾಲಿನ ನೋವು ಹೆಚ್ಚಾಗಿಲ್ಲವಲ್ಲ? ಅಮ್ಮ, ಬ್ಯಾಂಕ್ನಿಂದ ಮೆಸೇಜ್ ಬಂದಿದೆಯಾ ಅಂತ ಕೇಳುತ್ತಿದ್ದನು. ಆದರೆ ರಾಧಾ ಅವರ ಬಳಿ ಹಳೆಯ ಬಟನ್ ಫೋನ್ ಮಾತ್ರ ಇದ್ದಿತು. ಬ್ಯಾಂಕ್ನ ಎಲ್ಲ ಸಂದೇಶಗಳು ಈಗ ರವಿಯ ಮೊಬೈಲ್ಗೆ ಬರುತ್ತಿದ್ದವು. ಅಮ್ಮ, ನಿಮ್ಮ ಫೋನ್ ಆಗಾಗ ಸ್ವಿಚ್ ಆಫ್ ಆಗಿರುತ್ತದೆ, ಅದಕ್ಕೆ ಬ್ಯಾಂಕ್ನಲ್ಲಿ ನನ್ನ ನಂಬರ್ ಅಪ್ಡೇಟ್ ಮಾಡಿಸಿದ್ದೇನೆ, ಅದರಿಂದ ನಿಮಗೂ ಅನುಕೂಲ ಆಗುತ್ತದೆ ಅಂತ ರವಿ ಹೇಳಿದ್ದ. 1 ತಿಂಗಳು ರಾಧಾ ಅವರು ಏನೂ ಹೇಳಲಿಲ್ಲ. ಮಗನೇ ಮನೆಯ ಖರ್ಚು ನೋಡಿಕೊಳ್ಳುತ್ತಿದ್ದಾನೆ, ಖರ್ಚುಗಳಿರುತ್ತವೆ ಎಂದುಕೊಂಡರು. ಆದರೆ 2ನೇ ತಿಂಗಳು ಅವರು ಔಷಧಿ ತರಲು ಅಂಗಡಿಗೆ ಹೋದಾಗ ಔಷಧಿ ಅಂಗಡಿಯವನು ವಿಚಿತ್ರವಾಗಿ ನೋಡಿ, ಅಮ್ಮ, ಹಿಂದಿನ ಸಲದ 2,000 ರೂಪಾಯಿಯು ಇನ್ನೂ ಬಾಕಿ ಇದೆ, ಈ ಸಲ ಎಲ್ಲ ಔಷಧಿ ಕೊಡಲ್ಲ, ಅರ್ಧ ಮಾತ್ರ ಕೊಡಲ್ಲ ಅಂತ ಹೇಳಿದ. ರಾಧಾ ಅವರು ಬೆಚ್ಚಿ ಬಿದ್ದರು. ಬಾಕಿಯೇ? ರವಿ ಹಣ ಕೊಟ್ಟಿದ್ದಾನೆ ಎಂದು ಹೇಳಿದ್ದನಲ್ಲ ಅಂದರು. ಅಂಗಡಿಯವನು ನಿಧಾನವಾಗಿ ರಿಜಿಸ್ಟರ್ ತೋರಿಸುತ್ತಾ, ಇಲ್ಲ ಅಮ್ಮ, ನಂತರ ಕೊಡುತ್ತೇವೆ ಎಂದು ಹೇಳಿದ್ದರು, ನೀವು ನಮ್ಮ ಹಳೆಯ ಗ್ರಾಹಕರಾಗಿದ್ದರಿಂದ ನಂಬಿ ಔಷಧಿ ಕೊಟ್ಟಿದ್ದೆ ಅಂತ ಹೇಳಿದ. ರಾಧಾ ಅವರ ಕೈಯಲ್ಲಿದ್ದ ಬಟ್ಟೆಯ ಪರ್ಸ್ ಇದ್ದಕ್ಕಿದ್ದಂತೆ ತುಂಬ ಹಗುರವಾಗಿ ಅನಿಸಿತು. ಅವರು ಪರ್ಸ್ ತೆರೆದು ನೋಡಿದರು. ಅದರೊಳಗೆ ಕೇವಲ 400 ರೂಪಾಯಿ ಮಾತ್ರ ಇದ್ದಿತು. ಪಿಂಚಣಿ ಬಂದು ಇನ್ನೂ 5 ದಿನಗಳಷ್ಟೇ ಆಗಿತ್ತು. ಮನೆಗೆ ಬಂದು ಅವರು ರವಿಗೆ, ಮಗನೇ, ಔಷಧಿ ಅಂಗಡಿಯ ಹಣ ಇನ್ನೂ ಬಾಕಿ ಏಕೆ ಇದೆ ಅಂತ ಕೇಳಿದರು. ರವಿ ಅವರ ಕಡೆ ನೋಡದೆ, ಅಯ್ಯೋ ಅಮ್ಮ, ಕೊಡಬೇಕಿತ್ತು, ಆದರೆ ಮೊದಲು ಮನೆಯ ಮುಖ್ಯ ಖರ್ಚು ಮಾಡಿದೆ ಅಂತ ಹೇಳಿದ. ಯಾವ ಮುಖ್ಯ ಖರ್ಚು ಅಂತ ರಾಧಾ ಅವರು ಕೇಳಿದಾಗ, ವಿದ್ಯುತ್ ಬಿಲ್ ಕಟ್ಟಬೇಕಿತ್ತು, ರಶ್ಮಿಗೆ ಆರೋಗ್ಯ ಸರಿ ಇರಲಿಲ್ಲ, ಎಷ್ಟೋ ಖರ್ಚುಗಳು ಇವೆ ಅಮ್ಮ, ಎಲ್ಲವನ್ನು ನಿಮಗೆ ಹೇಗೆ ಹೇಳಲಿ ಅಂತ ರವಿ ಹೇಳಿದ. ರಾಧಾ ಅವರು ನಿಧಾನ ಸ್ವರದಲ್ಲಿ, ಆದರೆ ನನ್ನ ಔಷಧಿ ಮುಖ್ಯವಲ್ಲವೇ ಮಗನೇ ಅಂತ ಹೇಳಿದರು. ಈ ಬಾರಿ ರವಿ ಕೋಪದಿಂದ, ಹಾಗಾದರೆ ನಾನು ನಿಮ್ಮ ಔಷಧಿ ತಿನ್ನುತ್ತಿದ್ದೇನಾ? ನಾನು ಮಾಡುವುದೆಲ್ಲ ನಿಮಗಾಗಿಯೇ, ನಾನು ನಿಮ್ಮ ಹಣವನ್ನು ವ್ಯರ್ಥ ಮಾಡುತ್ತಿದ್ದೇನೆ ಎಂದು ನಿಮಗೆ ಅನಿಸುತ್ತಿದೆಯಾ ಅಂತ ಹೇಳಿದ. ಆ ಕೋಣೆಯಲ್ಲಿ ಕ್ಷಣಾರ್ಧದಲ್ಲಿ ಮೌನ ಆವರಿಸಿತು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ರಶ್ಮಿಯು, ಈ ಕಾಲದಲ್ಲಿ ತಂದೆ ತಾಯಿಗೂ ತಮ್ಮ ಮಕ್ಕಳ ಮೇಲೆಯೇ ಅನುಮಾನ ಬರತೊಡಗಿದೆ, ಸೇವೆ ಮಾಡಿದರೂ ದೂರುಗಳೇ, ಮಾಡದಿದ್ದರೂ ಜನರಿಂದ ಅನಿಸಿಕೊಳ್ಳಬೇಕು ಅಂತ ಹೇಳಿದಳು. ಆ ದಿನ ರಾಧಾ ಅವರು ಒಂದು ಮಾತನ್ನೂ ಆಡಲಿಲ್ಲ. ಅವರು ತಮ್ಮ ಕೋಣೆಗೆ ಹೋಗಿ ಅಲ್ಮಾರಿ ತೆರೆದು ವರ್ಷಗಳಿಂದ ಖರ್ಚಿನ ಲೆಕ್ಕ ಬರೆಯುತ್ತಿದ್ದ ಹಳೆಯ ನೋಟ್ಬುಕ್ ತೆಗೆದುಕೊಂಡರು. ಬಹಳ ದಿನಗಳಿಂದ ಅದರಲ್ಲಿ ಏನನ್ನೂ ಬರೆಯಲಾಗಿರಲಿಲ್ಲ, ಏಕೆಂದರೆ ಈಗ ಎಲ್ಲ ಖರ್ಚನ್ನು ರವಿಯೇ ಮಾಡುತ್ತಿದ್ದನು. ಅವನು ಯಾವುದೇ ಲೆಕ್ಕ ಹೇಳುತ್ತಿರಲಿಲ್ಲ. ಅವರು ಪೆನ್ ಕೈಗೆತ್ತಿಕೊಂಡರು. ಮೊದಲ ಬಾರಿಗೆ ಖರ್ಚಿನ ಲೆಕ್ಕ ಬರೆಯಲಿಲ್ಲ, ಬದಲಾಗಿ ಒಂದೇ ಒಂದು ಪದ ಬರೆದರು, ಅನುಮಾನ ಅಂತ. 1 ತಾರೀಕಿಗೆ ಪಿಂಚಣಿ ಬಂದಿತು, 10ನೇ ತಾರೀಕಿಗೆ ಔಷಧಿ ಅಂಗಡಿಯ ಹಣ ಬಾಕಿ ಇದ್ದಿತು. ಇದನ್ನೆಲ್ಲ ಬರೆಯುತ್ತಾ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಆದರೆ ಅವರು ಆ ಪುಟವನ್ನು ಹರಿದು ಹಾಕಲಿಲ್ಲ. ನೋಟ್ಬುಕ್ ಮುಚ್ಚಿ ಅದನ್ನು ದಿಂಬಿನ ಕೆಳಗೆ ಇಟ್ಟರು. ನಂತರ ಕಿಟಕಿಯ ಹೊರಗೆ ನೋಡುತ್ತಾ ಮೌನವಾಗಿ ಕುಳಿತರು. ಹೊರಗಿನ ಜಗತ್ತು ಎಂದಿನಂತೆ ಸಾಗುತ್ತಿತ್ತು. ಆದರೆ ರಾಧಾ ಅವರೊಳಗೆ ಏನೋ ಒಡೆದು ಹೋಗಿತ್ತು. ಆ ರಾತ್ರಿ ಊಟ ಮಾಡುವಾಗ ರವಿಯು, ಅಮ್ಮ, ಮುಂದಿನ ತಿಂಗಳು ಪಿಂಚಣಿ ಬಂದ ತಕ್ಷಣ ಒಂದು ದೊಡ್ಡ ಕೆಲಸ ಮಾಡಬೇಕು, ಕೊನೆಗೂ ಈ ಮನೆ ನಿಮ್ಮದೇ ಅಲ್ವಾ, ಸ್ವಲ್ಪ ಚೆನ್ನಾಗಿ ದುರಸ್ತಿ ಮಾಡಿಸಬೇಕು ಅಂತ ಹೇಳಿದ. ರಾಧಾ ಅವರು ಅವನತ್ತ ನೋಡಿ ಶಾಂತವಾಗಿ, ಹೌದು ಮಗನೇ, ಈ ಮನೆ ನನ್ನದೇ ಅಂತ ಹೇಳಿದರು. ರವಿಗೆ ತನ್ನ ತಾಯಿಯ ತನ್ನ ಮಾತಿಗೆ ಒಪ್ಪಿಕೊಂಡಿದ್ದಾರೆ ಎಂದು ಅನಿಸಿತು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅದೇ ರಾತ್ರಿಯಿಂದಲೇ ತಾಯಿ ಮೌನವಾಗಿ ಎಲ್ಲವನ್ನ ಗಮನಿಸಲು ಆರಂಭಿಸಿದ್ದಾರೆ ಅಂತ. ಕೆಲವೊಮ್ಮೆ ತಾಯಿಯ ಮೌನವೇ ಮಗ ಮಾಡಿದ ಅತಿ ದೊಡ್ಡ ತಪ್ಪಿಗೆ ಸಾಕ್ಷಿಯಾಗುತ್ತದೆ.
ಮರುದಿನ ಬೆಳಗ್ಗೆ ರಾಧಾ ಅವರು ಎಂದಿನಂತೆ ಬೇಗ ಎದ್ದರು. ಆದರೆ ಈ ಬಾರಿ ಅವರ ನಡಿಗೆಯಲ್ಲಿ ಮೊದಲಿದ್ದ ಚೈತನ್ಯ ಇರಲಿಲ್ಲ. ಅವರು ಸುಮ್ಮನೆ ಚಹಾ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ನಂತರ ತಮ್ಮ ಕೋಣೆಗೆ ಹೋಗಿ ಅದೇ ಹಳೆಯ ನೋಟ್ಬುಕ್ ತೆರೆದರು. ನಿನ್ನೆ ಬರೆದಿದ್ದ ಆ ಸಾಲನ್ನು ನೋಡುತ್ತಿದ್ದಂತೆಯೇ ಅವರ ಮನಸ್ಸು ಮತ್ತೆ ಭಾರವಾಯಿತು. ತಾಯಿಗೆ ತನ್ನ ಮಗನ ಮೇಲೆಯೇ ಅನುಮಾನ ಬರೆದುಕೊಳ್ಳುವುದು ಸುಲಭದ ವಿಷಯವಲ್ಲ. ಜಗತ್ತಿನ ಬೇರೆ ಯಾರೇ ಮೋಸ ಮಾಡಿದರೂ ಮನುಷ್ಯ ಅದನ್ನು ಸಹಿಸಬಹುದು. ಆದರೆ ತನ್ನ ಮಗನೇ ಕಣ್ಣಲ್ಲಿ ಕಣ್ಣು ಹಾಕಿ ಸುಳ್ಳು ಹೇಳಿದರೆ ಮನಸ್ಸಿನೊಳಗಿನ ಯಾವುದೋ ಧ್ವನಿಯೇ ಶಾಶ್ವತವಾಗಿ ಮೌನವಾಗಿ ಬಿಡುತ್ತದೆ. ಆ ದಿನ ರವಿ ಏನೂ ಆಗದಂತೆ ತುಂಬ ಸಹಜವಾಗಿ ವರ್ತಿಸುತ್ತಿದ್ದನು. ಅವನು ಉಪಹಾರ ಮಾಡುತ್ತಾ, ಅಮ್ಮ, ಇಂದು ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ, ನಾನು ನಂತರ ಹೋಗುತ್ತೇನೆ, ಪಾಸ್ಬುಕ್ ಅಪ್ಡೇಟ್ ಮಾಡಿಸಿಕೊಂಡು ಬರುತ್ತೇನೆ ಅಂತ ಹೇಳಿದ. ಮೊದಲ ಬಾರಿಗೆ ರಾಧಾ ಅವರು ನಿಧಾನ ಸ್ವರದಲ್ಲಿ, ಪಾಸ್ಬುಕ್ ಇನ್ನೂ ನಿನ್ನ ಬಳಿಯೇ ಇದೆ ಅಲ್ಲವಾ ಅಂತ ಕೇಳಿದಾಗ ರವಿಯು, ಹೌದು ಅಮ್ಮ, ನನ್ನ ಬಳಿಯೇ ಇದೆ, ಏಕೆ ಅಂದನು. ರಾಧಾ ಅವರು ಶಾಂತ ಧ್ವನಿಯಲ್ಲಿ, ಹಾಗೆ ಸುಮ್ಮನೆ, ಅದನ್ನು ಕೆಲವೊಮ್ಮೆ ನಾನು ನೋಡಿದರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ ಅಂತ ಹೇಳಿದರು. ರವಿ ನಗುತ್ತಾ ರಶ್ಮಿಯ ಕಡೆ ನೋಡಿದ. ಚಿಕ್ಕ ಮಗುವಿನ ಮಾತಿಗೆ ನಗುವಂತೆ ಇಬ್ಬರು ನಕ್ಕರು. ಅಮ್ಮ, ಪಾಸ್ಬುಕ್ ನೋಡಿ ಏನು ಮಾಡುತ್ತೀರಿ? ಅದರಲ್ಲಿ ಪಿಂಚಣಿ ಬರುತ್ತದೆ, ಖರ್ಚಾಗುತ್ತದೆ ಅಷ್ಟೇ. ಈಗ ನಿಮ್ಮ ವಯಸ್ಸು ವಿಶ್ರಾಂತಿ ಪಡೆಯುವ ವಯಸ್ಸು, ಲೆಕ್ಕಪತ್ರ ನೋಡುವ ವಯಸ್ಸಲ್ಲ ಅಂತ ರವಿ ಹೇಳಿದ. ತಕ್ಷಣ ರಶ್ಮಿ ಕೂಡ ಮಾತು ಸೇರಿಸಿದಳು. ಮನೆಯಲ್ಲಿಯೇ ಮಗ ಇದ್ದಾನೆ ಅಲ್ವಾ, ಹೊರಗಿನವರಂತೆ ಎಲ್ಲವನ್ನ ನೀವೇ ನೋಡಿಕೊಳ್ಳಬೇಕಾಗಿಲ್ಲ ಅಂತ. ರಾಧಾ ಅವರು ತಲೆ ತಗ್ಗಿಸಿಕೊಂಡರು. ಇವರು ಪ್ರತಿಯೊಂದು ಪ್ರಶ್ನೆಯನ್ನ ಅನುಮಾನವೆಂದು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಆ ಅನುಮಾನಗಳ ಕೆಳಗೆ ತಾಯಿಯ ಪ್ರೀತಿಯೇ ಹೂತು ಹೋಗುತ್ತಿತ್ತು. ಆ ದಿನದಿಂದ ರವಿ ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ವರ್ತಿಸಲು ಆರಂಭಿಸಿದ. ರಾಧಾ ಅವರ ಫೋನ್ ಮೊಳಗಿದರೆ ಅವನು ತಕ್ಷಣ ಅವರ ಹತ್ತಿರ ಬಂದು ನಿಲ್ಲುತ್ತಿದ್ದನು. ಮಗಳು ರೀನಾ ಕರೆ ಮಾಡಿದರೆ ಸ್ಪೀಕರ್ನಲ್ಲಿ ಮಾತನಾಡಲೇಬೇಕು ಎಂದು ಒತ್ತಾಯಿಸುತ್ತಿದ್ದನು. ರೀನಾ ಬೇರೆ ಶಹರದಲ್ಲಿ ವಾಸಿಸುತ್ತಿದ್ದಳು. ಅವಳ ಗಂಡನಿಗೆ ಚಿಕ್ಕದೊಂದು ಸ್ಟೇಷನರಿ ಅಂಗಡಿ ಇದ್ದಿತು. ಅವರು ಶ್ರೀಮಂತರಾಗಿರಲಿಲ್ಲ. ಆದರೆ ತಾಯಿಯ ಧ್ವನಿ ಕೇಳಿದರೆ ಅವರ ನೋವನ್ನು ಗುರುತಿಸುವಷ್ಟು ಮಮತೆ ರೀನಾಳಿಗೆ ಇದ್ದಿತು. ಒಂದು ದಿನ ಅವಳು, ಅಮ್ಮ, ನೀನು ಚೆನ್ನಾಗಿದ್ದೀಯಾ? ನಿನ್ನ ಧ್ವನಿ ತುಂಬ ದುಃಖವಾಗಿರುವಂತೆ ಅನಿಸುತ್ತದೆ ಅಂತ ಕೇಳಿದಳು. ರಾಧಾ ಅವರು ಸುತ್ತಲೂ ನೋಡಿದರು. ರವಿ ಅಂಗಳದಲ್ಲಿ ಬೈಕ್ ಸ್ವಚ್ಛ ಮಾಡುತ್ತಿದ್ದನು. ಅವರು ತುಂಬ ನಿಧಾನ ಸ್ವರದಲ್ಲಿ, ಹೌದು ಮಗಳೇ, ಮೊಣಕಾಲು ನೋವು ಇದೆ, ಔಷಧಿ ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಹೇಳಿದರು. ರೀನಾಳು ಮತ್ತೆ, ಹಾಗಾದರೆ ಈಗ ಹೇಗಿದೆ ಅಂದಳು. ಆಗ ರಾಧಾ ಅವರ ಬಾಯಿಯಿಂದ ಅಜಾಗರೂಕತೆಯಿಂದ ಹೊರಬಂದಿತು, ಔಷಧಿ ಅರ್ಧ ಮಾತ್ರ ತೆಗೆದುಕೊಂಡಿದ್ದೇನೆ ಅಂತ. ಅಷ್ಟರಲ್ಲಿ ರವಿ ಕೋಣೆಯೊಳಗೆ ಬಂದು, ಅಮ್ಮ, ಫೋನ್ ಕೊಡಿ, ನಾನು ಮಾತನಾಡುತ್ತೇನೆ ಅಂದನು. ರಾಧಾ ಅವರು ಗಾಬರಿಯಿಂದ ಫೋನ್ ಅವನ ಕೈಗೆ ಕೊಟ್ಟರು. ಆಗ ರವಿ ನಗುತ್ತಾ, ಅಕ್ಕ, ಅಮ್ಮ ಹಳೆಯ ಅಭ್ಯಾಸದಂತೆ ಚಿಂತಿಸುತ್ತಿರುತ್ತಾರೆ. ಡಾಕ್ಟರ್ ಔಷಧಿ ಬದಲಿಸಿದ್ದಾರೆ, ಅದಕ್ಕೆ ಅರ್ಧ ಮಾತ್ರ ತೆಗೆದುಕೊಂಡಿದ್ದೇನೆ ಎಂದು ಹೇಳುತ್ತಿದ್ದಾರೆ. ನೀನು ಚಿಂತಿಸಬೇಡ, ನಾವು ಇದ್ದೇವಲ್ಲ ಅಂತ ಹೇಳಿದ. ರೀನಾ ಸುಮ್ಮನೆ ಅವನ ಮಾತು ಕೇಳಿದಳು. ಆದರೆ ನಾವು ಇದ್ದೇವಲ್ಲ ಎಂಬ ಮಾತು ಅವಳಿಗೆ ತುಂಬ ಕೃತಕವಾಗಿ ಅನಿಸಿತು. ಇಷ್ಟು ವರ್ಷ ತಾಯಿಯನ್ನು ನೋಡಲು ಬರದಿದ್ದ ರವಿ ಈಗ ಪ್ರತಿಯೊಂದು ಮಾತಿನಲ್ಲಿಯೂ ನಾವು ಇದ್ದೇವೆ ಎಂದು ಏಕೆ ಹೇಳುತ್ತಿದ್ದಾನೆ ಎಂಬ ಅನುಮಾನ ಅವಳ ಮನಸ್ಸಿನಲ್ಲಿ ಮೂಡಿತು. ಇತ್ತ ಮನೆಯಲ್ಲಿ ರಶ್ಮಿಯ ನಿಜವಾದ ವರ್ತನೆಯು ನಿಧಾನವಾಗಿ ಹೊರಬರತೊಡಗಿತು. ಮೊದಲು ಅವಳು ಚಹಾವನ್ನು ಕೈಗೆ ತಂದು ಕೊಡುತ್ತಿದ್ದಳು. ಈಗ ಅಡಿಗೆ ಮನೆಯಿಂದಲೇ ಕೂಗುತ್ತಿದ್ದಳು. ಅತ್ತೆ, ಚಹಾ ಇಟ್ಟಿದ್ದೇನೆ, ತನ್ನಗಾದ ಮೇಲೆ ಮತ್ತೆ ಹೇಳಬೇಡಿ. ಮತ್ತೆ ಕೆಲವೊಮ್ಮೆ, ನಿಮ್ಮ ಕೋಣೆಯ ಫ್ಯಾನ್ ದಿನವಿಡೀ ಓಡುತ್ತಿರುತ್ತದೆ, ವಿದ್ಯುತ್ ಬಿಲ್ ಯಾರಪ್ಪ ಕಟ್ಟುತ್ತಾರೆ ಎಂದು ಹೇಳುತ್ತಿದ್ದಳು. ಇನ್ನೊಮ್ಮೆ, ಔಷಧಿ, ಹಾಲು, ಹಣ್ಣು, ಈ ವಯಸ್ಸಿನಲ್ಲಿ ಖರ್ಚುಗಳೇ ಖರ್ಚು ಎಂದು ಚುಚ್ಚಿ ಮಾತನಾಡುತ್ತಿದ್ದಳು. ಇವೆಲ್ಲವನ್ನು ಕೇಳಿದರೂ ರಾಧಾ ಅವರ ಮೌನವಾಗಿಯೇ ಇರುತ್ತಿದ್ದರು. ಆದರೆ ಈಗ ಅವರು ಪ್ರತಿಯೊಂದು ವಿಷಯವನ್ನು ನೋಟ್ಬುಕ್ನಲ್ಲಿ ಬರೆಯತೊಡಗಿದ್ದರು. ಯಾವ ದಿನ ಯಾರು ಏನು ಹೇಳಿದರು, ಯಾವ ದಿನ ರವಿ ATMಗೆ ಹೋದ, ಯಾವ ದಿನ ಔಷಧಿ ಸಂಪೂರ್ಣವಾಗಿ ಬರಲಿಲ್ಲ, ಎಲ್ಲವನ್ನು ಅವರು ಸರಿಯಾಗಿ ದಾಖಲಿಸಿಕೊಳ್ಳುತ್ತಿದ್ದರು. ಅವರಿಗೆ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವು ಇರಲಿಲ್ಲ. ಬ್ಯಾಂಕ್ನ ಎಲ್ಲ ನಿಯಮಗಳು ಗೊತ್ತಿರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಅವರಿಗೆ ಅರ್ಥವಾಗಿತ್ತು, ಸಾಕ್ಷಿ ಇಲ್ಲದೆ ಪ್ರಶ್ನೆ ಮಾಡಿದರೆ ಯಾರೂ ನಂಬುವುದಿಲ್ಲ ಅಂತ. ಆದ್ದರಿಂದ ಅವರು ಪ್ರತಿಯೊಂದು ವಿಷಯಕ್ಕೂ ಸಾಕ್ಷಿ ಉಳಿಸಿಕೊಳ್ಳತೊಡಗಿದರು. ಮುಂದಿನ ತಿಂಗಳ ಪಿಂಚಣಿ ಬರುವ ದಿನ ಬಂದಿತು. ಬೆಳಿಗ್ಗೆಯಿಂದಲೇ ರವಿಯ ವರ್ತನೆ ಮತ್ತೆ ತುಂಬ ಸಿಹಿಯಾಯಿತು. ಅಮ್ಮ, ಇಂದು ನಿಮಗಾಗಿ ಸೇಬು ತರುತ್ತೇನೆ, ಡಾಕ್ಟರ್ ಹೇಳಿದ್ದರಲ್ಲ, ಸೇಬು ತಿನ್ನಬೇಕು ಅಂತ ಅಂದನು. ಆಗ ರಾಧಾ ಅವರು, ಮಗನೇ, ನನ್ನ ಫೋನ್ ಸ್ವಲ್ಪ ಕೊಡು, ಬ್ಯಾಂಕ್ನಿಂದ ಮೆಸೇಜ್ ಬಂದಿರಬಹುದು ಅಂತ ಕೇಳಿದರು. ಅದಕ್ಕೆ ರವಿ ತಕ್ಷಣ, ಅಮ್ಮ, ಮೆಸೇಜ್ ನನ್ನ ಫೋನ್ಗೆ ಬರುತ್ತದೆ, ನೀವು ಏಕೆ ಚಿಂತಿಸುತ್ತೀರಿ, ಎಂದಿನಷ್ಟು ಪಿಂಚಣಿಯೇ ಬಂದಿದೆ ಅಂತ ಹೇಳಿದ. ರಾಧಾ ಅವರು ಮತ್ತೆ, ಎಷ್ಟು ಹಣ ತೆಗೆದೆಯಪ್ಪ ಅಂತ ಕೇಳಿದರು. ಈ ಬಾರಿ ರವಿಯು ಕಣ್ಣಿನಲ್ಲಿ ಸ್ವಲ್ಪ ಕೋಪ ಕಾಣಿಸಿತು. ಅಮ್ಮ, ಬೆಳಗ್ಗೆಯೇ ಲೆಕ್ಕ ಕೇಳಲು ಶುರು ಮಾಡಬೇಡಿ, ನಾನು ಏನಾದರೂ ಕಳ್ಳತನ ಮಾಡುತ್ತಿದ್ದೇನಾ
ಅಂತ ಕೇಳಿದನು. ರಾಧಾ ಅವರು ಏನು ಮಾತನಾಡಲಿಲ್ಲ. ಆದರೆ ಸಂಜೆ ರವಿ ಹೊರಗೆ ಹೋದಾಗ ಅವನ ಶರ್ಟ್ ಜೇಬಿನಲ್ಲಿ ಇದ್ದ ATM ರಸೀದಿಯನ್ನು ಅವರು ನೋಡಿದರು. ಅಷ್ಟರಲ್ಲಿ ತಮ್ಮ ಸೊಸೆ ರಶ್ಮಿ ಫೋನಿನಲ್ಲಿ ತನ್ನ ತಂಗಿಯೊಂದಿಗೆ ಮಾತನಾಡುತ್ತಿರುವುದು ಅವರ ಕಿವಿಗೆ ಬಿದ್ದಿತು. ಅವಳು ನಗುತ್ತಾ, ಹೌದು, ಈ ಬಾರಿ ಸ್ವಲ್ಪ ಹಣ ಕೈಗೆ ಬಂದಿದೆ. ಅದರಿಂದ ರವಿ ಹಳೆಯ ಸಾಲಗಳನ್ನೆಲ್ಲ ತೀರಿಸಿದ್ದಾನೆ. ಇಲ್ಲದಿದ್ದರೆ ಆ ಮುದುಕಿಯ ಹಣ ಹಾಗೆಯೇ ಬಿದ್ದಿರುತ್ತಿತ್ತು ಅಂತ ಹೇಳುತ್ತಿದ್ದಳು. ಆ ಮಾತು ಕೇಳಿ ರಾಧಾ ಅವರ ಕೈಯಲ್ಲಿದ್ದ ಸ್ಟೀಲ್ ಗ್ಲಾಸ್ ಕೆಳಗೆ ಬೀಳುವಷ್ಟರಾಯಿತು. ತಮ್ಮದೇ ಮನೆಯಲ್ಲಿ ತಮ್ಮದೇ ಪಿಂಚಣಿಯ ಹಣದ ಬಗ್ಗೆ ಅವರನ್ನೇ ಮುದುಕಿ ಎಂದು ಕರೆಯಲಾಗುತ್ತಿತ್ತು. ಅದೇ ವಾರ ನೆರೆಮನೆಯ ವಿಮಲಾ ಅವರಿಗೂ ಏನೋ ಅನುಮಾನ ಬಂದಿತು. ಮೊದಲು ರಾಧಾ ಅವರು ಪ್ರತಿದಿನ ಸಂಜೆ ದೇವಾಲಯಕ್ಕೆ ಹೋಗುತ್ತಿದ್ದರು. ಈಗ ಹೋಗುವುದೇ ನಿಂತಿತ್ತು. ಮೊದಲು ಹಾಲಿನವನ ಜೊತೆ ಅವರೇ ಲೆಕ್ಕ ಮಾಡುತ್ತಿದ್ದರು. ಈಗ ಅದನ್ನೆಲ್ಲ ರವಿಯೇ ಮಾಡುತ್ತಿದ್ದನು. ಮೊದಲು ಬ್ಯಾಂಕ್ನಿಂದ ಬಂದ ತಕ್ಷಣ ವಿಮಲಾ ಅವರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದರು. ಈಗ ಬ್ಯಾಂಕಿಗೆ ಹೋಗುವುದೇ ನಿಂತಿತ್ತು. ಒಂದು ಸಂಜೆ ವಿಮಲಾ ಅವರು ಗೇಟ್ ಬಳಿ ನಿಂತು ಕರೆದರು, ರಾಧಾ ಬಾ, ದೇವಾಲಯಕ್ಕೆ ಹೋಗೋಣ ಅಂತ. ಅಷ್ಟರಲ್ಲಿ ರಶ್ಮಿ ಹೊರಗೆ ಬಂದು, ಚಿಕ್ಕಮ್ಮ, ಅತ್ತೆಯ ಆರೋಗ್ಯ ಸರಿಯಿಲ್ಲ, ಡಾಕ್ಟರ್ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ್ದಾರೆ ಅಂತ ಹೇಳಿದಳು. ಕೋಣೆಯೊಳಗೆ ಕುಳಿತಿದ್ದ ರಾಧಾ ಅವರು ಈ ಮಾತನ್ನೆಲ್ಲ ಕೇಳುತ್ತಿದ್ದರು. ಅವರ ಆರೋಗ್ಯ ಚೆನ್ನಾಗೇ ಇದ್ದಿತು. ನೋವು ಇದ್ದರೂ ನಡೆಯಲು ಆಗುತ್ತಿತ್ತು. ಅವರಿಗೆ ದೇವಾಲಯಕ್ಕೆ ಹೋಗಬಾರದು ಎಂದು ಯಾವ ಡಾಕ್ಟರೂ ಹೇಳಿರಲಿಲ್ಲ. ಆ ರಾತ್ರಿ ವಿಮಲಾ ಅವರು ರಾಧಾ ಅವರ ಮಗಳು ರೀನಾಗೆ ಫೋನ್ ಮಾಡಿದರು. ಆ ನಂಬರ್ ಅವರಿಗೆ ಬಹಳ ಹಿಂದಿನಿಂದಲೇ ಗೊತ್ತಿತ್ತು. ಅವರು ನೇರವಾಗಿ, ಮಗಳೇ, ನಿನ್ನ ಅಮ್ಮ ಚೆನ್ನಾಗಿಲ್ಲ ಅನಿಸುತ್ತಿದೆ, ಮನೆಯಲ್ಲಿ ಏನೋ ಸಮಸ್ಯೆ ಇದೆ, ಸಾಧ್ಯವಾದರೆ ಒಮ್ಮೆ ಬಂದು ಹೋಗು ಅಂತ ಹೇಳಿದರು. ಅದೇ ರಾತ್ರಿ ರೀನಾ ತಾಯಿಗೆ ಫೋನ್ ಮಾಡಿದಳು. ಈ ಬಾರಿ ಫೋನ್ ಎತ್ತಿದ್ದು ರವಿ. ಅಕ್ಕ, ಅಮ್ಮ ಮಲಗಿದ್ದಾರೆ ಅಂತ ಹೇಳಿದನು. ರೀನಾ ಆಶ್ಚರ್ಯದಿಂದ, ಇನ್ನು ಈಗ ಕೇವಲ ರಾತ್ರಿ 8:30 ಗಂಟೆ ಅಷ್ಟೇ ಆಗಿದೆ ಅಲ್ಲವಾ ಅಂತ ಕೇಳಿದಳು. ಅದಕ್ಕೆ ರವಿಯು, ಹೌದು, ಔಷಧಿ ತೆಗೆದುಕೊಂಡು ಮಲಗಿದ್ದಾರೆ ಅಂತ ಹೇಳಿದ. ರೀನಾ ಶಾಂತ ಸ್ವರದಲ್ಲಿ, ಸರಿ, ನಾನು ನಾಳೆ ಮಾತನಾಡುತ್ತೇನೆ ಅಂತ ಹೇಳಿದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ಆಗಿಬಿಟ್ಟಿತು. ಮರುದಿನ ಮಧ್ಯಾಹ್ನ ರವಿ ಮನೆಯಲ್ಲೇ ಇರಲಿಲ್ಲ. ರಶ್ಮಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅಷ್ಟರಲ್ಲಿ ರೀನಾ ಇದ್ದಕ್ಕಿದ್ದಂತೆ ಮನೆಗೆ ಬಂದಳು. ಅವಳ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇದ್ದಿತು. ಮುಖದಲ್ಲಿ ಪ್ರಯಾಣದ ಆಯಾಸ, ಕಣ್ಣಲ್ಲಿ ಆತಂಕ. ಮಗಳನ್ನು ನೋಡುತ್ತಿದ್ದಂತೆಯೇ ರಾಧಾ ಅವರು ಮೊದಲು ನಗಲು ಪ್ರಯತ್ನಿಸಿದರು. ಆದರೆ ಮುಂದಿನ ಕ್ಷಣವೇ ಅವರು ಅಳತೊಡಗಿದರು. ಅವರು ಅಳುತ್ತಾ ನಡೆದಿದ್ದ ಎಲ್ಲ ವಿಷಯವನ್ನ ಮಗಳಿಗೆ ಹೇಳಿಬಿಟ್ಟರು. ರೀನಾ ಒಂದು ಮಾತನ್ನೂ ಆಡಲಿಲ್ಲ. ಅವಳು ಸುಮ್ಮನೆ ತಾಯಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಅವಳು ಏನೋ ಮಾತನಾಡಲು ಹೊರಟಿದ್ದಳು. ಅಷ್ಟರಲ್ಲಿ ಯಾರೋ ನಡೆದು ಬರುತ್ತಿರುವ ಶಬ್ದ ಕೇಳಿಸಿತು. ತಕ್ಷಣ ಇಬ್ಬರು ಮೌನವಾದರು. ರಶ್ಮಿ ಅಡುಗೆ ಮನೆಯಿಂದ ಹೊರಗೆ ಬಂದಿದ್ದಳು. ಅವಳು ರೀನಾಳನ್ನು ನೋಡಿ ಮುಖ ಸಿಂಡರಿಸಿಕೊಂಡು, ಅಯ್ಯೋ ಅಕ್ಕ, ಹೇಳದೆ ಬಂದಿದ್ದೀರಲ್ಲ ಅಂತ ಹೇಳಿದಳು. ರೀನಾ ಶಾಂತ ಸ್ವರದಲ್ಲಿ, ಹೌದು ಅತ್ತಿಗೆ, ಅಮ್ಮನನ್ನ ನೋಡಲು ಬಂದಿದ್ದೇನೆ ಅಂತ ಉತ್ತರಿಸಿದಳು. ರಶ್ಮಿ ವ್ಯಂಗ್ಯವಾದ ಧ್ವನಿಯಲ್ಲಿ, ನೋಡಲು ಬಂದಿದ್ದೀರಾ ಅಥವಾ ಲೆಕ್ಕ ಕೇಳಲು ಬಂದಿದ್ದೀರಾ ಅಂತ ಕೇಳಿದಳು. ಅಲ್ಲಿಂದಲೇ ಮಾತಿನ ಚಕಮಕಿ ಶುರುವಾಯಿತು. ಸಂಜೆ ರವಿ ಮನೆಗೆ ಬಂದನು. ರೀನಾಳನ್ನು ನೋಡುತ್ತಿದ್ದಂತೆಯೇ ಅವನ ಮುಖದ ಭಾವ ಬದಲಾಯಿತು. ಆದರೆ ತಕ್ಷಣವೇ ನಗುವಿನ ನಾಟಕ ಆರಂಭಿಸುತ್ತಾ, ಅಯ್ಯೋ ಅಕ್ಕ, ಹೇಳಿದ್ದರೆ ನಾನು ಕರೆದುಕೊಂಡು ಬರಲು ಬರುತ್ತಿದ್ದೆ ಅಂದನು. ರೀನಾ ಯಾವುದೇ ಮುನ್ನುಡಿ ಇಲ್ಲದೆ ನೇರವಾಗಿ, ಅಮ್ಮನ ಪಿಂಚಣಿ ಹಣ ಎಲ್ಲಿಗೆ ಹೋಗುತ್ತಿದೆ ಅಂತ ಕೇಳಿದಳು. ರವಿ ನಗುವ ಪ್ರಯತ್ನ ಮಾಡುತ್ತಾ, ನೋಡು ರಶ್ಮಿ, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಅಕ್ಕ ಬಂದ ಕೂಡಲೇ ಮೊದಲು ಇದೇ ಪ್ರಶ್ನೆ ಕೇಳುತ್ತಾರೆ ಅಂತ ಅವನು ತನ್ನ ಹೆಂಡತಿಯನ್ನ ನೋಡುತ್ತಾ ಹೇಳುತ್ತಾ ಮತ್ತೆ ರೀನಾಳ ಕಡೆ ನೋಡಿ, ಅಮ್ಮನ ಖರ್ಚು, ಮನೆಯ ಖರ್ಚು, ಔಷಧಿ, ದಿನಸಿ ಇವೆಲ್ಲಕ್ಕೂ ಹಣ ಬೇಕಲ್ಲ ಅಂತ ಹೇಳಿದ. ರೀನಾ ತಕ್ಷಣ, ಹಾಗಾದರೆ ಪಾಸ್ಬುಕ್ ತೋರಿಸು ಅಂತ ಕೇಳಿದಳು. ರವಿ ವ್ಯಂಗ್ಯವಾದ ಧ್ವನಿಯಲ್ಲಿ, ಏಕೆ, ನೀನು ಎಡಿಟ್ ಮಾಡುತ್ತೀಯಾ ಅಂದನು. ರೀನಾ ದೃಢವಾಗಿ ಉತ್ತರಿಸಿದಳು, ಅಗತ್ಯ ಬಿದ್ದರೆ ಮಾಡುತ್ತೇನೆ ಅಂತ. ರವಿಯ ಧ್ವನಿ ಗಟ್ಟಿಯಾಯಿತು. ಅಕ್ಕ, ಅಮ್ಮ ಈಗ ಮೊದಲಿನಂತಿಲ್ಲ, ಎಲ್ಲವನ್ನೂ ಮರೆತು ಬಿಡುತ್ತಾರೆ. ನಿನ್ನೆ ಕೂಡ ಔಷಧಿ ಬಂದಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ನಾನು ಔಷಧಿ ತಂದು ಕೊಟ್ಟಿದ್ದೆ. ದೂರದಲ್ಲಿ ಕುಳಿತುಕೊಂಡು ನಿಮಗೆ ಏನು ಗೊತ್ತಾಗುತ್ತದೆ ಅಂತ ಹೇಳಿದ. ಅದನ್ನು ಕೇಳುತ್ತಿದ್ದಂತೆ ರಾಧಾ ಅವರು ಮೊದಲ ಬಾರಿಗೆ ಮಗನ ಮಾತನ್ನ ತಡೆದರು. ಅವರ ಕಣ್ಣುಗಳಲ್ಲಿ ಕಣ್ಣೀರು ಇದ್ದಿತು. ಆದರೆ ಧ್ವನಿ ಸ್ಪಷ್ಟವಾಗಿತ್ತು. ಸುಳ್ಳು ಹೇಳಬೇಡ ಮಗನೇ, ಔಷಧಿ ಅರ್ಧ ಮಾತ್ರ ತಂದಿದ್ದೆ. ಔಷಧಿ ಅಂಗಡಿಯ ಹಣವೂ ಇನ್ನೂ ಬಾಕಿಯೇ ಇದ್ದಿತು ಅಂತ ರಾಧಾ ಅವರು ಹೇಳಿದಾಗ ರವಿ ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ಅವನು, ಅಮ್ಮ, ನೀವು ಮತ್ತೆ ಅದೇ ಮಾತು ಶುರು ಮಾಡಿದ್ದೀರಿ ಅಂತ ಹೇಳಿದ. ರಾಧಾ ಅವರು ನಿಧಾನವಾಗಿ ಎದ್ದು ತಮ್ಮ ಕೋಣೆಗೆ ಹೋದರು. ಅಲ್ಮಾರಿಯ ಕೆಳಭಾಗದಲ್ಲಿ ಹಳೆಯ ಕಂಬಳಿಗಳ ನಡುವೆ ಇಟ್ಟಿದ್ದ ಒಂದು ಚಿಕ್ಕ ಸ್ಟೀಲ್ ಡಬ್ಬಿಯನ್ನು ತೆಗೆದುಕೊಂಡರು. ಅದರೊಳಗೆ ಕೆಲವು ATM ರಸೀದಿಗಳಿದ್ದವು. ಔಷಧಿ ಅಂಗಡಿಯ ಸಣ್ಣ ಲೆಕ್ಕದ ಚೀಟಿಗಳು ಮತ್ತು ಆ ಹಳೆಯ ನೋಟ್ಬುಕ್ ಇದ್ದಿತು.
ಅವರು ಆ ನೋಟ್ಬುಕ್ಕನ್ನು ರೀನಾಳ ಕೈಗೆ ಕೊಟ್ಟು, ಮಗಳೇ, ನಾನು ಎಲ್ಲವನ್ನ ಮರೆತು ಬಿಡುವುದಿಲ್ಲ, ಎಲ್ಲವನ್ನೂ ಬರೆದುಕೊಳ್ಳುತ್ತೇನೆ ಅಂತ ಹೇಳಿದರು. ಆ ಕೋಣೆಯಲ್ಲಿ ಕ್ಷಣಕಾಲ ಗಾಳಿಯೇ ನಿಂತಂತಾಯಿತು. ರೀನಾ ನೋಟ್ಬುಕ್ನ ಪುಟಗಳನ್ನು ಒಂದೊಂದಾಗಿ ತಿರುಗಿಸತೊಡಗಿದಳು. ಪ್ರತಿ ದಿನಾಂಕವೂ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಅದನ್ನು ನೋಡಿ ರವಿಯ ಮುಖ ಕೆಂಪಾಯಿತು. ಅವನು ಕೋಪದಿಂದ, ಅಮ್ಮ, ನೀವು ನನ್ನ ಮೇಲೆ ಗುಪ್ತಚರ ಕೆಲಸ ಮಾಡುತ್ತಿದ್ದೀರಾ ಅಂತ ಕೇಳಿದ. ರಾಧಾ ಅವರು ಶಾಂತವಾಗಿ, ಇಲ್ಲ ಮಗನೇ, ನನ್ನ ಹಣದ ಲೆಕ್ಕ ಇಟ್ಟುಕೊಳ್ಳುತ್ತಿದ್ದೆ ಅಂತ ಉತ್ತರಿಸಿದರು. ಅಷ್ಟರಲ್ಲಿ ರಶ್ಮಿ ಮಧ್ಯೆ ಮಾತನಾಡಿದಳು, ಇದೆಲ್ಲ ಅಕ್ಕನೇ ಕಲಿಸಿರಬೇಕು. ಹೆಣ್ಣು ಮಕ್ಕಳು ಹೀಗೆ ಮಾಡುತ್ತಾರೆ. ತವರು ಮನೆಯ ಜಮೀನು ಮತ್ತು ಹಣದ ಮೇಲೆಯೇ ಅವರ ಕಣ್ಣು ಇರುತ್ತದೆ ಅಂತ. ಅದನ್ನು ಕೇಳಿ ರೀನಾ ಗಟ್ಟಿಯಾದ ಧ್ವನಿಯಲ್ಲಿ, ನನಗೆ ಅಮ್ಮನ ಹಣ ಬೇಡ ರವಿ, ಆದರೆ ಅಮ್ಮನ ಔಷಧಿಯ ಹಣವನ್ನು ಯಾರಾದರೂ ದುರುಪಯೋಗಪಡಿಸಿಕೊಳ್ಳುವುದನ್ನು ನಾನು ಎಂದಿಗೂ ಸಹಿಸುವುದಿಲ್ಲ ಅಂತ ಹೇಳಿದಳು. ಆಗ ರವಿಯು ಕೋಪದಿಂದ, ಸಾಕು, ಇದು ನಮ್ಮ ಮನೆ, ಇದು ನಮ್ಮ ಕುಟುಂಬದ ವಿಷಯ, ಇದರಲ್ಲಿ ನೀನು ಭಾಗವಹಿಸುವುದು ಸರಿಯಲ್ಲ ಅಂತ ಹೇಳಿದ. ಈ ಬಾರಿ ರಾಧಾ ಅವರು ಮಗನ ಕಣ್ಣಲ್ಲಿ ಕಣ್ಣು ಹಾಕಿ ದೃಢವಾದ ಧ್ವನಿಯಲ್ಲಿ, ಮನೆ ನನ್ನದು, ವಿಷಯವೂ ನನ್ನದೇ ಅಂತ ಹೇಳಿದರು. ಆ ಮಾತು ಕೇಳಿ ಮೊದಲ ಬಾರಿಗೆ ರವಿಗೆ ಪರಿಸ್ಥಿತಿ ತನ್ನ ಕೈ ಮೀರುತ್ತಿದೆ ಎಂಬ ಭಯವಾಯಿತು. ತಕ್ಷಣವೇ ಅವನು ತನ್ನ ಧ್ವನಿಯನ್ನು ಮೃದುವಾಗಿಸಿಕೊಂಡು, ಅಮ್ಮ, ನನ್ನ ವಿರುದ್ಧವೇ ನಿಂತಿದ್ದೀರಾ? ನಾನು ನಿಮಗಾಗಿ ಏನು ಮಾಡಿಲ್ಲ ಹೇಳಿ ಅಂತ ಹೇಳಿದ. ರಾಧಾ ಅವರು ಯಾವುದೇ ಉತ್ತರ ಕೊಡಲಿಲ್ಲ. ಅವರು ಸುಮ್ಮನೆ ಆ ನೋಟ್ಬುಕ್ಕನ್ನು ರೀನಾಳ ಕೈಗೆ ಕೊಟ್ಟು, ನಾಳೆ ಬ್ಯಾಂಕಿಗೆ ಹೋಗೋಣ ಅಂತ ಹೇಳಿದರು. ಆ ರಾತ್ರಿ ಮನೆಯ ವಾತಾವರಣ ತುಂಬ ಭಾರವಾಗಿತ್ತು. ರವಿ ಮತ್ತು ರಶ್ಮಿ ತಮ್ಮ ಕೋಣೆಯಲ್ಲಿ ನಿಧಾನವಾಗಿ ಜಗಳವಾಡುತ್ತಿದ್ದರು. ಅದರ ನಡುವೆ ರಶ್ಮಿಯ ಧ್ವನಿ ಕೇಳಿಸಿತು, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಎಲ್ಲವನ್ನು ನಿಮ್ಮ ಹೆಸರಿಗೆ ಮಾಡಿಸಿಕೊಳ್ಳಿ ಎಂದು ಅಂತ ಕೇಳಿಸಿತು. ಅದಕ್ಕೆ ರವಿಯು, ಅಮ್ಮನ ಮನಸ್ಸನ್ನು ಅಕ್ಕನೇ ಕೆಡಿಸಿದ್ದಾಳೆ ಅಂತ ಹೇಳಿದ. ರಾಧಾ ಅವರು ಮಲಗಿರಲಿಲ್ಲ. ಅವರು ಎಲ್ಲವನ್ನ ಕೇಳುತ್ತಿದ್ದರು. ಅವರಿಗೆ ತುಂಬ ಭಯವಾಗುತ್ತಿತ್ತು. ಆದರೆ ಆ ಭಯಕ್ಕಿಂತಲೂ ಹೆಚ್ಚು ನೋವಾಗುತ್ತಿತ್ತು. ವರ್ಷಗಳ ಕಾಲ ಮಗನಿಗಾಗಿ ಹಣ ಉಳಿಸಿ ಇಟ್ಟಿದ್ದ ಅದೇ ಮಗ ಈಗ ಅವರನ್ನು ಅಸಮರ್ಥರೆಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದನು. ಮರುದಿನ ಬೆಳಗ್ಗೆ ರೀನಾ ಒಂದು ಆಟೋ ಕರೆಸಿದಳು. ರಾಧಾ ಅವರು ಹಗುರವಾದ ಸೀರೆ ಧರಿಸಿ ಬಟ್ಟೆಯ ಪರ್ಸ್ ಕೈಗೆತ್ತಿಕೊಂಡರು. ಆ ಪರ್ಸ್ನೊಳಗೆ ತಮ್ಮ ಹಳೆಯ ನೋಟ್ಬುಕ್ಕನ್ನು ಇಟ್ಟುಕೊಂಡರು. ರವಿ ಬಾಗಿಲ ಬಳಿ ನಿಂತು, ಎಲ್ಲಿಗೆ ಹೋಗುತ್ತಿದ್ದೀರಾ ಅಂತ ಕೇಳಿದ. ಅದಕ್ಕೆ ರೀನಾ, ಬ್ಯಾಂಕಿಗೆ ಅಂತ ಉತ್ತರಿಸಿದಳು. ರವಿಯು ತಕ್ಷಣ, ನಾನು ಬರುತ್ತೇನೆ ಅಂತ ಹೇಳಿದ. ಮೊದಲ ಬಾರಿಗೆ ರಾಧಾ ಅವರು ಸ್ಪಷ್ಟವಾಗಿ ನಿರಾಕರಿಸಿದರು. ಬೇಡ, ಇಂದು ನಾನು ನನ್ನ ಮಗಳ ಜೊತೆ ಹೋಗುತ್ತೇನೆ ಅಂದರು. ಆ ಮಾತು ಕೇಳಿ ರವಿಯ ಮುಖದಲ್ಲಿ ನೋವಿಗಿಂತ ಭಯವೇ ಹೆಚ್ಚು ಕಾಣಿಸಿತು. ಅವನಿಗೆ ತಾಯಿ ಬ್ಯಾಂಕಿಗೆ ಹೋಗುತ್ತಿರುವುದರ ಭಯ ಇರಲಿಲ್ಲ, ಅಲ್ಲಿ ಏನು ಬಹಿರಂಗವಾಗಬಹುದು ಎಂಬ ಭಯ ಇದ್ದಿತು. ಬ್ಯಾಂಕಿಗೆ ಹೋದಾಗ ಮ್ಯಾನೇಜರ್ ಸಕ್ಸೇನಾ ಅವರು ರಾಧಾ ಅವರನ್ನು ತಕ್ಷಣ ಗುರುತಿಸಿದರು. ಅವರನ್ನು ನೋಡುತ್ತಿದ್ದಂತೆಯೇ ಕುಳಿತುಕೊಳ್ಳಲು ಕುರ್ಚಿ ಕೊಟ್ಟು, ಅಮ್ಮ, ಬಹಳ ದಿನಗಳ ನಂತರ ಬಂದಿದ್ದೀರಿ, ಎಲ್ಲವೂ ಚೆನ್ನಾಗಿದೆಯೇ ಅಂತ ಕೇಳಿದರು. ರಾಧಾ ಅವರು ತಮ್ಮ ಪರ್ಸ್ನಿಂದ ಹಳೆಯ ನೋಟ್ಬುಕ್, ATM ರಸೀದಿಗಳು ಮತ್ತು ಇತರ ಕಾಗದಗಳನ್ನು ತೆಗೆದರು. ನಂತರ ನಿಧಾನವಾದ ಧ್ವನಿಯಲ್ಲಿ, ಮಗನೇ, ನನ್ನ ಅನುಮತಿ ಇಲ್ಲದೆ ನನ್ನ ಹಣ ತೆಗೆಯಲಾಗುತ್ತಿದೆ, ಏನು ನಡೆಯುತ್ತಿದೆ ಎಂಬುದನ್ನು ನಾನು ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ಸಕ್ಸೇನಾ ಅವರ ಮುಖ ಗಂಭೀರವಾಯಿತು. ಅವರು ಕಂಪ್ಯೂಟರ್ನಲ್ಲಿ ಖಾತೆಯ ವಿವರಗಳನ್ನು ಪರಿಶೀಲಿಸಿದರು. ಕಳೆದ ಹಲವು ತಿಂಗಳುಗಳಿಂದ ಪಿಂಚಣಿ ಜಮೆಯಾದ ತಕ್ಷಣವೇ ATM ಮೂಲಕ ಹಣ ತೆಗೆಯಲಾಗುತ್ತಿತ್ತು. ಕೆಲವೊಮ್ಮೆ ಅದೇ ದಿನ, ಇನ್ನೊಮ್ಮೆ ಮರುದಿನ. ಬ್ಯಾಂಕ್ ದಾಖಲೆಗಳಲ್ಲಿ ರವಿಯ ಮೊಬೈಲ್ ಸಂಖ್ಯೆ ನೋಂದಾಯಿಸಲಾಗಿತ್ತು. ATM ಕಾರ್ಡ್ ಸಕ್ರಿಯವಾಗಿತ್ತು. ಎಲ್ಲವೂ ನಿಯಮದ ಪ್ರಕಾರವೇ ನಡೆದಂತೆ ದಾಖಲಾಗಿತ್ತು. ಏಕೆಂದರೆ ಹಣ ತೆಗೆಯುವಾಗ ಸರಿಯಾದ ಪಿನ್ ಸಂಖ್ಯೆಯನ್ನೇ ಬಳಸಲಾಗಿತ್ತು. ಆಗ ರೀನಾ, ಸರ್, ಈಗ ಏನು ಮಾಡಬಹುದು ಅಂತ ಕೇಳಿದಳು. ಸಕ್ಸೇನಾ ಅವರು, ಮೊದಲು ಈ ATM ಕಾರ್ಡನ್ನು ಬ್ಲಾಕ್ ಮಾಡಬೇಕು, ನಂತರ ಹೊಸ ಕಾರ್ಡು ಮತ್ತು ಹೊಸ ಪಿನ್ ನೀಡಲಾಗುತ್ತದೆ. ಮೊಬೈಲ್ ಸಂಖ್ಯೆಯನ್ನು ಅಮ್ಮನ ಹೆಸರಿಗೆ ಮತ್ತೆ ನೋಂದಾಯಿಸಲಾಗುತ್ತದೆ. ಮತ್ತೆ ಅಮ್ಮ ಬಯಸಿದರೆ ಅವರು ಅನುಮತಿ ಇಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ಬ್ಯಾಂಕಿಂಗ್ ಸೌಲಭ್ಯವನ್ನು ಬದಲಾಯಿಸಬಾರದು ಎಂಬ ಲಿಖಿತ ಅರ್ಜಿಯನ್ನು ಕೊಡಬಹುದು ಅಂತ ಹೇಳಿದರು. ರಾಧಾ ಅವರು ಮೌನವಾಗಿ ಎಲ್ಲವನ್ನ ಕೇಳುತ್ತಿದ್ದರು. ನಂತರ ನಿಧಾನವಾದ ಧ್ವನಿಯಲ್ಲಿ, ನಾನು ಬದುಕಿರುವವರೆಗೆ ನನ್ನ ಪಿಂಚಣಿ ನನ್ನ ಅಗತ್ಯಗಳಿಗೆ ಬಳಸಬೇಕು, ಅದು ಯಾರ ದಯೆಯಿಂದ ಸಿಗುವ ಹಣವಲ್ಲ ಅಂತ ಹೇಳಿದರು. ಸಕ್ಸೇನಾ ಅವರು ತಲೆ ಆಡಿಸಿ, ಖಂಡಿತ ಅಮ್ಮ, ಅದು ನಿಮ್ಮ ಹಕ್ಕು ಅಂತ ಹೇಳಿದರು. ರೀನಾ ತಾಯಿಯತ್ತ ನೋಡಿದಳು. ಅವರ ಕಣ್ಣುಗಳಲ್ಲಿ ಇನ್ನೂ ಕಣ್ಣೀರು ಇದ್ದಿತು. ಆದರೆ ಈ ಬಾರಿ ಅವರ ಕೈಗಳು ನಡುಗುತ್ತಿರಲಿಲ್ಲ. ಅಗತ್ಯವಿದ್ದ ಎಲ್ಲ ಅರ್ಜಿಗಳನ್ನು ಭರ್ತಿ ಮಾಡಲಾಯಿತು. ಹಳೆಯ ATM ಕಾರ್ಡನ್ನು ಬ್ಲಾಕ್ ಮಾಡಲಾಯಿತು. ಹೊಸ ಮೊಬೈಲ್ ಸಂಖ್ಯೆಯನ್ನು ಖಾತೆಯಲ್ಲಿ ನೋಂದಾಯಿಸಲಾಯಿತು. ರಾಧಾ ಅವರು ಎಲ್ಲ ಪ್ರಕ್ರಿಯೆಯನ್ನು ಶಾಂತವಾಗಿ ಗಮನಿಸುತ್ತಿದ್ದರು. ಪ್ರತಿಯೊಂದು ಹಂತವೂ ಅವರೊಳಗೆ ಒಡೆದು ಹೋಗಿದ್ದ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಮತ್ತೆ ಜೋಡಿಸುತ್ತಿರುವಂತೆ ಅವರಿಗೆ ಅನಿಸಿತು. ಬ್ಯಾಂಕ್ನಿಂದ ಹೊರಗೆ ಬಂದ ನಂತರ ರೀನಾ, ಅಮ್ಮ,
ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಣವೇ ಅಂತ ಕೇಳಿದರು. ರಾಧಾ ಅವರು ಬಹಳ ಹೊತ್ತು ಮೌನವಾಗಿದ್ದರು. ನಂತರ ನಿಧಾನ ಸ್ವರದಲ್ಲಿ, ಇನ್ನೂ ಬೇಡ, ಮೊದಲು ಅವನಿಗೆ ಒಂದು ವಿಷಯ ಅರ್ಥವಾಗಲಿ. ತಾಯಿ ಎಂದಿಗೂ ಅಸಹಾಯಕಳಲ್ಲ ಅಂತ. ಅಗತ್ಯ ಬಂದರೆ ಅದನ್ನು ಮಾಡೋಣ. ಆದರೆ ಈ ಬಾರಿ ನಿರ್ಧಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದರು. ಮನೆಗೆ ಹಿಂತಿರುಗುವಾಗ ರಾಧಾ ಅವರು ತಮ್ಮ ಬಟ್ಟೆಯ ಪರ್ಸನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದರು. ಅದರೊಳಗೆ ಹೆಚ್ಚು ಹಣ ಇರಲಿಲ್ಲ. ಆದರೆ ಮೊದಲ ಬಾರಿಗೆ ಅವರಿಗೆ ತಮ್ಮ ಹಕ್ಕು ಮತ್ತೆ ತಮ್ಮ ಕೈಗೆ ಬಂದಂತಾಯಿತು. ಮನೆಗೆ ತಲುಪಿದ ತಕ್ಷಣವೇ ರವಿ ತನ್ನ ನಿಜವಾದ ಮುಖವನ್ನು ತೋರಿಸಲಿದ್ದಾನೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ತಾಯಿಯ ಮೌನವನ್ನು ದುರ್ಬಲತೆ ಎಂದುಕೊಂಡಿದ್ದ ಅದೇ ಮಗ ಈಗ ತಾಯಿಯ ಉತ್ತರದಿಂದ ನಡುಗಲಿದ್ದನು. ಆಟೋ ಮನೆಯ ಮುಂದೆ ನಿಂತಿತು. ರವಿ ಆಗಲೇ ಗೇಟ್ ಬಳಿ ನಿಂತಿದ್ದನು. ಅವನ ಕೈಯಿಂದ ಏನೋ ಜಾರಿ ಹೋಗಿದೆ ಎಂಬ ಸುದ್ದಿ ಯಾರೋ ಮೊದಲೇ ತಿಳಿಸಿದಂತಿತ್ತು. ಮುಖದಲ್ಲಿ ಕೋಪವಿದ್ದಿತು, ಆದರೆ ಧ್ವನಿಯಲ್ಲಿ ಹಳೆಯ ನಕಲಿ ಪ್ರೀತಿ ಇತ್ತು. ಅವನು ಮುಂದೆ ಬಂದು, ಅಮ್ಮ ಹೇಳಿದ್ದರೆ ನಾನು ಕರೆದುಕೊಂಡು ಹೋಗುತ್ತಿದ್ದೆ. ಇಷ್ಟು ಬಿಸಿಲಿನಲ್ಲಿ ಹೋಗುವ ಅಗತ್ಯವೇನಿತ್ತು ಅಂತ ಹೇಳಿದ. ರಾಧಾ ಅವರು ಅವನತ್ತ ನೋಡಿ ಶಾಂತವಾದ ಧ್ವನಿಯಲ್ಲಿ, ಅಗತ್ಯ ಇತ್ತು, ಅದಕ್ಕೆ ಹೋದೆ ಅಂತ ಹೇಳಿದರು. ರವಿಯ ದೃಷ್ಟಿ ತಕ್ಷಣವೇ ಅವರ ಕೈಯಲ್ಲಿದ್ದ ಬಟ್ಟೆಯ ಪರ್ಸ್ ಮೇಲೆ ಬಿದ್ದಿತು. ಆಗ ಅವನು, ಬ್ಯಾಂಕ್ನಲ್ಲಿ ಏನು ಕೆಲಸ ಇತ್ತು ಅಂತ ಕೇಳಿದ. ರೀನಾ ಉತ್ತರಿಸಲು ಮುಂದಾದಳು. ಆದರೆ ರಾಧಾ ಅವರು ಕೈಯಿಂದ ಅವಳನ್ನು ತಡೆದರು. ನಂತರ ಹೇಳಿದರು, ಅದು ನನ್ನ ಖಾತೆ, ನನ್ನ ಕೆಲಸ ಅಂತ. ಅದಕ್ಕೆ ರವಿ ನಗುತ್ತಾ, ಅಮ್ಮ, ಅಕ್ಕ ಬಂದ ತಕ್ಷಣ ನಿಮ್ಮ ಮನಸ್ಸನ್ನೇ ಬದಲಾಯಿಸಿದ್ದಾಳೆ. ನಿನ್ನೆಯವರೆಗೆ ಎಲ್ಲವೂ ಸರಿಯಾಗಿತ್ತು. ಇಂದು ಇದ್ದಕ್ಕಿದ್ದಂತೆ ಬ್ಯಾಂಕ್, ಖಾತೆ, ಕಾರ್ಡ್ ಏನು ನಡೆಯುತ್ತಿದೆ ಅಂತ ಹೇಳಿದ. ರಾಧಾ ಅವರು ಮನೆಯೊಳಗೆ ಬಂದು ಅಂಗಳದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತರು. ಅವರ ಮೊಣಕಾಲುಗಳಲ್ಲಿ ಇನ್ನೂ ನೋವು ಇತ್ತು. ಆದರೆ ಈ ಬಾರಿ ಆ ನೋವು ಅವರನ್ನು ಬಗ್ಗಿಸಲಿಲ್ಲ. ಅಷ್ಟರಲ್ಲಿ ರಶ್ಮಿ ಅಡುಗೆ ಮನೆಯಿಂದ ಹೊರಬಂದು ಜೋರಾದ ಧ್ವನಿಯಲ್ಲಿ, ಏನಾಯಿತು, ಮತ್ತೆ ಹೊಸ ನಾಟಕ ಮಾಡಿ ಬಂದಿದ್ದೀರಾ ಅಂತ ಕೇಳಿದಳು. ಅದಕ್ಕೆ ರೀನಾ ಕೋಪದಿಂದ, ಅತ್ತಿಗೆ ಗೌರವದಿಂದ ಮಾತನಾಡಿ, ಇವರು ನಮ್ಮ ಅಮ್ಮ ಅಂತ ಹೇಳಿದಳು. ರಶ್ಮಿ ಚಪ್ಪಾಳೆ ತಟ್ಟಿದಂತೆ ಕೈ ಬೀಸಿ, ಅಮ್ಮ ಅಂದರೆ ದೇವರ? ಇಷ್ಟು ತಿಂಗಳಿನಿಂದ ನಾವು ನೋಡಿಕೊಳ್ಳುತ್ತಿದ್ದೇವೆ, ಅಡುಗೆ ಮಾಡುತ್ತಿದ್ದೇವೆ, ಮನೆ ನೋಡಿಕೊಳ್ಳುತ್ತಿದ್ದೇವೆ, ಬದಲಾಗಿ ನಮಗೆ ಸಿಕ್ಕಿದ್ದು ಏನು ಅಂತ ಹೇಳಿದಳು. ರವಿ ನಿಧಾನವಾಗಿ ತಾಯಿಯ ಹತ್ತಿರ ಕುಳಿತುಕೊಳ್ಳಲು ಪ್ರಯತ್ನಿಸಿದ. ಅಮ್ಮ, ನಾನು ಜಗಳ ಮಾಡಬೇಕು ಅಂತಿಲ್ಲ, ಒಂದೇ ಮಾತು ಹೇಳಿ, ಬ್ಯಾಂಕ್ನಲ್ಲಿ ಏನು ಮಾಡಿಸಿದಿರಿ ಅಂತ ಅವನು ಕೇಳಿದಾಗ ರಾಧಾ ಅವರು ಶಾಂತವಾಗಿ ಉತ್ತರಿಸಿದರು, ಹಳೆಯ ATM ಕಾರ್ಡನ್ನು ಬ್ಲಾಕ್ ಮಾಡಿಸಿದ್ದೇನೆ ಅಂತ. ಅದನ್ನು ಕೇಳುತ್ತಿದ್ದಂತೆಯೇ ರವಿಯ ಮುಖದ ಬಣ್ಣವೇ ಬದಲಾಯಿತು. ಆದರೆ ಏಕೆ ಅಮ್ಮ ಅಂದನು. ಏಕೆಂದರೆ ಅದು ನನ್ನ ಬಳಿ ಇರಲಿಲ್ಲ ಅಂತ ರಾಧಾ ಅವರು ಹೇಳಿದಾಗ ರವಿಯು, ಆದರೆ ಅದು ನನ್ನ ಬಳಿಯೇ ಇತ್ತಲ್ಲ ಅಮ್ಮ ಅಂದನು. ಅದೇ ಸಮಸ್ಯೆ ಮಗನೇ, ಅದು ನಿನ್ನ ಬಳಿಯೇ ಇತ್ತು ಅಂತ ಹೇಳಿದರು. ಅಂಗಳದಲ್ಲಿ ಕ್ಷಣಾರ್ಧದಲ್ಲಿ ಮೌನ ಆವರಿಸಿತು. ರವಿ ಹಲ್ಲು ಕಚ್ಚಿಕೊಂಡು, ಅಮ್ಮ, ನಾನು ಯಾವಾಗ ನಿಮಗೆ ನಷ್ಟ ಮಾಡಿದ್ದೇನೆ? ನಿಮಗಾಗಿಯೇ ಹಣ ತೆಗೆಯುತ್ತಿದ್ದೆ ಅಂತ ಹೇಳಿದ. ರಾಧಾ ಅವರು ಶಾಂತವಾದ ಧ್ವನಿಯಲ್ಲಿ, ಹಾಗಿದ್ದರೆ ಪಿಂಚಣಿ 5 ದಿನದಿಂದಲೇ ಹೇಗೆ ಮುಗಿಯುತ್ತಿತ್ತು? ಯಾರಿಗಾಗಿ ಹಣ ತೆಗೆಯುತ್ತಿದ್ದೆ ಮಗನೇ ಅಂತ ಕೇಳಿದರು. ರವಿ ತಕ್ಷಣ ಎದ್ದು ಕೋಪದಿಂದ ಅತ್ತಿತ್ತ ಓಡಾಡತೊಡಗಿದ. ಮನೆಯ ಖರ್ಚು ಆಗುವುದಿಲ್ಲವಾ? ಗೋಡೆ ದುರಸ್ತಿ ಮಾಡಿಸಿದೆ, ದಿನಸಿ ತಂದೆ, ಪೆಟ್ರೋಲ್ ಹಾಕಿಸಿದೆ, ಹಳೆಯ ಸಾಲಗಳನ್ನು ತೀರಿಸಿದೆ ಅಂತ ಹೇಳಿದ. ರಾಧಾ ಅವರು ಮಧ್ಯೆ ಬಾಯ್ಬಿಟ್ಟು, ನನ್ನ ಹೆಸರಿನಲ್ಲಿ ಬಂದ ಹಣದಿಂದ ನಿನ್ನ ಹಳೆಯ ಸಾಲಗಳನ್ನು ಏಕೆ ತೀರಿಸಬೇಕು ಅಂತ ಕೇಳಿದರು. ಅಷ್ಟರಲ್ಲಿ ರಶ್ಮಿ ತಕ್ಷಣ, ಏಕೆಂದರೆ ಅವರು ನಿಮ್ಮ ಮಗ, ನಿಮ್ಮ ಹಣ ಕೊನೆಗೆ ಯಾರಿಗೆ ಹೋಗುತ್ತದೆ? ಅವರೇನು ಬೇರೆಯವರಲ್ಲವಲ್ಲ ಅಂತ ಕೇಳಿದಳು. ಈ ಬಾರಿ ರಾಧಾ ಅವರು ಮೊದಲ ಬಾರಿಗೆ ಸೊಸೆಯ ಕಣ್ಣಲ್ಲಿ ಕಣ್ಣು ಹಾಕಿ, ನನಗೆ ಔಷಧಿ ಅರ್ಧ ಮಾತ್ರ ಬಂದಾಗಲೂ ಅವನು ನನ್ನ ಮಗನೇ ಆಗಿದ್ದ. ನೀನು ನಿನ್ನ ತಂಗಿಯ ಜೊತೆ ಫೋನಿನಲ್ಲಿ ಮಾತನಾಡುತ್ತಾ ಈ ಮುದುಕಿಯ ಹಣದ ಮೇಲೆ ಧೂಳು ಮಾತ್ರ ಜಮೆಯಾಗುತ್ತದೆ ಎಂದು ಹೇಳಿದಾಗಲೂ ನೀನು ನನ್ನ ಸೊಸೆಯೇ ಆಗಿದ್ದೆ ಅಂತ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆ ರಶ್ಮಿಯ ಬಾಯಿ ಮಾತೇ ಬಾರದಂತೆ ಮುಚ್ಚಿದಂತಾಯಿತು. ರಶ್ಮಿಗೆ ತಾನು ಆಡಿದ ಆ ಮಾತುಗಳನ್ನು ರಾಧಾ ಅವರು ಕೇಳಿದ್ದಾರೆ ಎಂಬ ಕಲ್ಪನೆಯೂ ಇರಲಿಲ್ಲ. ರವಿ ತಕ್ಷಣ ಮಾತನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಾ, ಅಮ್ಮ, ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು, ನೀವು ಮಾತ್ರ ಎಲ್ಲವನ್ನ ಮನಸ್ಸಿಗೆ ತೆಗೆದುಕೊಳ್ಳುತ್ತೀರಿ ಅಂದನು. ಆಗ ರಾಧಾ ಅವರು ಶಾಂತ ಧ್ವನಿಯಲ್ಲಿ, ಹೌದು ಮಗನೇ, ಅದಕ್ಕೆ ನೀನು ಬೀದಿಯಲ್ಲಿರುವ ಎಲ್ಲರಿಗೂ ನನ್ನ ಅಮ್ಮ ಎಲ್ಲವನ್ನ ಮರೆತು ಬಿಡುತ್ತಾರೆ ಎಂದು ಹೇಳಿದ್ದೆ ಅಂತ ಹೇಳಿದರು. ಅದಕ್ಕೆ ರವಿಯು ತಕ್ಷಣ, ಅಮ್ಮ, ನಿಜವಾಗಿಯೂ ಮರೆತು ಬಿಡುತ್ತೀರಲ್ಲ ಅಂತ ಹೇಳಿದ. ರಾಧಾ ಅವರು ದೃಢವಾಗಿ, ನಾನು ಮರೆತು ಬಿಡುತ್ತೇನಾ? ಹಾಗಿದ್ದರೆ ಪ್ರತಿ ದಿನಾಂಕವನ್ನು ನಾನು ಹೇಗೆ ಬರೆದುಕೊಂಡಿದ್ದೇನೆ? ನಾನು ಮರೆತು ಬಿಡುತ್ತೇನಾ? ಹಾಗಿದ್ದರೆ ನೀನು ಹಣ ತೆಗೆದ ATM ರಸೀದಿಗಳನ್ನೆಲ್ಲ ನಾನು ಹೇಗೆ ಜೋಪಾನವಾಗಿ ಇಟ್ಟುಕೊಂಡಿದ್ದೇನೆ? ನಾನು ಮರೆತು ಬಿಡುತ್ತೇನಾ? ಹಾಗಿದ್ದರೆ ಔಷಧಿ ಅಂಗಡಿಯವನನ್ನ ಕೇಳಿ ಲೆಕ್ಕವನ್ನ ಹೇಗೆ ಬರೆದುಕೊಂಡೆ? ನಾನು ಮರೆತು ಬಿಡುತ್ತೇನಾ? ಹಾಗಿದ್ದರೆ ಇಂದು ಬ್ಯಾಂಕಿಗೆ ಹೋಗಿ ನನ್ನ ಹಣವನ್ನು ಮತ್ತೆ ನನ್ನ ಕೈಗೆ ಹೇಗೆ ತೆಗೆದುಕೊಂಡು ಬಂದೆ?
ಅಂತ ಉತ್ತರಿಸಿದರು. ಈಗ ರವಿಯ ಬಳಿ ಉತ್ತರಗಳು ಕಡಿಮೆಯಾಗತೊಡಗಿದವು. ಆದ್ದರಿಂದ ಅವನ ಧ್ವನಿ ಮಾತ್ರ ಜೋರಾಗತೊಡಗಿತು. ಹಾಗಾದರೆ ಏನು ಮಾಡುತ್ತೀರಾ? ಪೊಲೀಸರಿಗೆ ದೂರು ಕೊಡುತ್ತೀರಾ? ನಿಮ್ಮ ಮಗನನ್ನೇ ಕಳ್ಳನನ್ನಾಗಿ ಮಾಡುತ್ತೀರಾ ಅಂದನು. ರಾಧಾ ಅವರ ಮುಖದಲ್ಲಿ ಆಯಾಸ ಕಾಣಿಸುತ್ತಿತ್ತು. ಆದರೆ ಅವರ ಧ್ವನಿ ಮಾತ್ರ ದೃಢವಾಗಿತ್ತು. ನಾನು ನಿನ್ನನ್ನು ಕಳ್ಳನನ್ನಾಗಿ ಮಾಡಿಲ್ಲ. ನೀನು ಮಾಡಿದ ಕೆಲಸಕ್ಕೆ ಯಾವ ಹೆಸರು ಇದೆಯೋ ಅದೇ ಹೆಸರನ್ನ ಜನರು ನಿನಗೆ ಹೇಳುತ್ತಾರೆ ಅಂತ ಹೇಳುವಷ್ಟರಲ್ಲಿ ರಶ್ಮಿ ಅಳುವ ನಾಟಕ ಮಾಡುತ್ತಾ, ನೋಡಿ ರವಿ, ನಾನು ಮೊದಲೇ ಹೇಳಿದ್ದೆ, ನಿಮ್ಮ ಅಮ್ಮನಿಗೆ ನಿಮ್ಮ ಮೌಲ್ಯವೇ ಇಲ್ಲ. ನಾವು ಸೇವೆ ಮಾಡಲು ಬಂದೆವು, ಆದರೆ ಇವರು ನಮ್ಮನ್ನೇ ಕಳ್ಳರು ಎಂದು ಮಾಡಿಬಿಟ್ಟರು ಅಂತ ಹೇಳಿದಳು. ಅಷ್ಟರಲ್ಲಿ ನೆರೆಮನೆಯ ವಿಮಲಾ ಅತ್ತೆ ಗೇಟ್ ಬಳಿ ಬಂದರು. ಮನೆಯೊಳಗಿನ ಜೋರಾದ ಧ್ವನಿಗಳು ಬೀದಿಯವರೆಗೂ ಕೇಳಿಸುತ್ತಿದ್ದವು. ಅವರು ಒಳಗೆ ನೋಡುತ್ತಾ, ಎಲ್ಲ ಚೆನ್ನಾಗಿದೆಯೇ ಅಂತ ಕೇಳಿದರು. ಆಗ ರವಿ ಕೋಪದಿಂದ, ಚಿಕ್ಕಮ್ಮ, ನೀವು ಮಧ್ಯೆ ಬರಬೇಡಿ ಅಂತ ಹೇಳಿದ. ಆದರೆ ವಿಮಲಾ ಅವರು ಒಳಗೆ ಬಂದೇ ಬಿಟ್ಟರು. ಅವರು ಶಾಂತ ಧ್ವನಿಯಲ್ಲಿ, ನಿನ್ನ ಅಮ್ಮ ಹಲವು ದಿನಗಳಿಂದ ದೇವಸ್ಥಾನಕ್ಕೆ ಬರುತ್ತಿಲ್ಲ ಎಂದು ಗಮನಿಸಿದಾಗಲೂ ನಾನು ಮಧ್ಯೆ ಬರಲಿಲ್ಲ. ಪಿಂಚಣಿ ಬಂದ ದಿನಗಳೆಲ್ಲ ನೀನು ATMನಿಂದ ಬಂದು ಹೋಗುವುದನ್ನು ನೋಡಿದಾಗಲೂ ನಾನು ಏನೂ ಹೇಳಲಿಲ್ಲ. ಆದರೆ ಈಗ ನೀನು ನಿನ್ನ ಅಮ್ಮನನ್ನ ಹೆದರಿಸಲು ಪ್ರಯತ್ನಿಸಿದರೆ ನಾನು ಖಂಡಿತ ಮಧ್ಯೆ ಬರುತ್ತೇನೆ ಅಂತ ಹೇಳಿದರು. ರವಿ ತಲೆ ತಗ್ಗಿಸಿಕೊಂಡ. ಈಗ ಆ ಕೋಣೆಯಲ್ಲಿ ತಾಯಿ ಇದ್ದರು, ಮಗಳು ಇದ್ದಳು, ಮಗ ಮತ್ತು ಸೊಸೆ ಇದ್ದರು, ಮತ್ತು ಸತ್ಯಕ್ಕೆ ಸಾಕ್ಷಿಯಾಗುವ ನೆರೆಮನೆಯವರು ಇದ್ದರು. ಇಲ್ಲಿಯವರೆಗೆ ರವಿ ತನ್ನ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸುತ್ತಿದ್ದ ಕತೆ ಮೊದಲ ಬಾರಿಗೆ ಅವನ ಕೈಯಿಂದ ಜಾರಿ ಹೋಗಿತ್ತು. ರಾಧಾ ಅವರು ನಿಧಾನ ಧ್ವನಿಯಲ್ಲಿ, ರವಿ, ನೀನು ಹಣ ತೆಗೆದುಕೊಂಡೆ ಎಂಬುದೇ ನನ್ನ ದೊಡ್ಡ ನೋವಲ್ಲ. ನನ್ನನ್ನು ದುರ್ಬಲಲು ಅಂದುಕೊಂಡೆ, ಅದೇ ನನ್ನ ನೋವು. ನಾನು ತಾಯಿಯಲ್ಲವೇ? ಅತ್ತು ಸುಮ್ಮನಾಗಿ ಬಿಡುತ್ತಾಳೆ, ಏನೇ ಆದರೂ ಕೊನೆಯಲ್ಲಿ ಮಗನನ್ನೇ ಕಾಪಾಡುತ್ತಾಳೆ ಎಂದು ನೀನು ಯೋಚಿಸಿದೆ. ನನ್ನ ಮಮತೆಯನ್ನೇ ನನ್ನ ವಿರುದ್ಧ ಬಳಸಿಕೊಂಡೆ ಅಂತ ಹೇಳಿದರು. ರವಿ ಕೆಲವು ಕ್ಷಣ ಮೌನವಾಗಿದ್ದ. ನಂತರ ನಿಧಾನವಾಗಿ, ಅಮ್ಮ, ನನ್ನಿಂದ ತಪ್ಪಾಗಿದೆ. ಆದರೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನನ್ನ ಮೇಲೆ ತುಂಬ ಒತ್ತಡ ಇದ್ದಿತು. ಕೆಲಸ ಸರಿಯಾಗಿ ನಡೆಯುತ್ತಿರಲಿಲ್ಲ. ತುಂಬ ಸಾಲ ಇದ್ದಿತು. ನಾನು ಯಾರ ಬಳಿ ಹಣ ಕೇಳಬೇಕಿತ್ತು ಅಂತ ಹೇಳಿದ. ರಾಧಾ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಆಗ ಅವರು, ನನ್ನ ಬಳಿಯೇ ಕೇಳಬೇಕಿತ್ತು. ಸುಳ್ಳು ಏಕೆ ಹೇಳಿದೆ? ಔಷಧಿಯ ಹಣ ಏಕೆ ತಡೆದೆ? ನಾನು ಹುಚ್ಚಳೆಂದು ಎಲ್ಲವನ್ನ ಮರೆತು ಬಿಡುತ್ತೇನೆ ಎಂದು ಏಕೆ ಹೇಳಿದೆ ಮಗನೇ? ಮಗ ಕೇಳಿದರೆ ತಾಯಿ ತನ್ನ ಕೈಯಲ್ಲಿರುವ ಬಳೆಗಳನ್ನು ಮಾರಿಬಿಡುತ್ತಾಳೆ. ಆದರೆ ಮಗ ತಾಯಿಯಿಂದ ಕಸಿದುಕೊಂಡರೆ ಆ ಕ್ಷಣದಿಂದ ತಾಯಿಯ ಆಶೀರ್ವಾದವು ಅವನಿಂದ ದೂರವಾಗಲು ಆರಂಭಿಸುತ್ತದೆ ಅಂತ ಹೇಳಿದರು. ರಶ್ಮಿ ಈಗ ಸಂಪೂರ್ಣ ಮೌನವಾಗಿದ್ದಳು. ಇನ್ನಷ್ಟು ಮಾತನಾಡಿದರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತದೆ ಎಂಬುದು ಅವಳಿಗೆ ಅರ್ಥವಾಗಿತ್ತು. ರವಿ ಕೊನೆಯ ಪ್ರಯತ್ನ ಮಾಡಿದ. ಸರಿ ಅಮ್ಮ, ನೀವು ATM ಕಾರ್ಡ್ ಬದಲಾಯಿಸಿದ್ದೀರಿ. ಆದರೆ ಹೊಸ ಪಿನ್ ನಂಬರ್ ಆದರೂ ನನಗೆ ಹೇಳಿ. ಇನ್ನು ಮುಂದೆ ಎಲ್ಲ ಖರ್ಚಿನ ಲೆಕ್ಕವನ್ನು ನಿಮಗೆ ಬರೆದು ಕೊಡುತ್ತೇನೆ ಅಂತ ಹೇಳಿದಾಗ ರಾಧಾ ಅವರು ಸ್ವಲ್ಪ ಮಂದಹಾಸ ಮಾಡಿದರು. ಆ ನಗುವಿನಲ್ಲಿ ನೋವಿತ್ತು, ಆದರೆ ವ್ಯಂಗ್ಯ ಇರಲಿಲ್ಲ. ಬೇಡ ಮಗನೇ, ಇನ್ನು ಮುಂದೆ ನನ್ನ ಪಿನ್ ನಂಬರ್, ನನ್ನ ಪಾಸ್ಬುಕ್, ನನ್ನ ಮೊಬೈಲ್ ಎಲ್ಲವೂ ನನ್ನ ಬಳಿಯೇ ಇರುತ್ತದೆ ಅಂದರು. ಅದನ್ನು ಕೇಳಿ ರಶ್ಮಿ ಕೋಪದಿಂದ, ಹಾಗಾದರೆ ನಾವು ಇಲ್ಲಿ ಏಕೆ ಇರಬೇಕು? ನಂಬಿಕೆಯೇ ಇಲ್ಲ ಅಂದರೆ ನಾವು ಬೇರೆ ಹೋಗುತ್ತೇವೆ ಅಂತ ಹೇಳಿದಳು. ರಾಧಾ ಅವರು ಶಾಂತ ಧ್ವನಿಯಲ್ಲಿ, ಬಾಗಿಲು ತೆರೆದಿದೆ, ಹೋಗಬಹುದು. ಹಣ ಬೇಕಾದರೆ ದುಡಿದು ಸಂಪಾದಿಸಿ ಅಂತ ಹೇಳಿದರು. ರವಿಯು ತಾಯಿ ತನ್ನನ್ನು ತಡೆಯುತ್ತಾರೆ ಎಂದುಕೊಂಡಿದ್ದನು. ಬೇಡ ಮಗನೇ, ಹೋಗಬೇಡ ಎಂದು ಹೇಳುತ್ತಾರೆ ಎಂದು ನಿರೀಕ್ಷಿಸಿದ್ದನು. ಆದರೆ ರಾಧಾ ಅವರು ಅಲ್ಲೇ ಶಾಂತವಾಗಿ ಕುಳಿತಿದ್ದರು. ಆ ಮೌನವೇ ರವಿಗೆ ಅತಿ ದೊಡ್ಡ ನೋವಾಯಿತು. ಅದೇ ಸಂಜೆ ಮನೆ ಬಿಡುವ ನಾಟಕ ಶುರುವಾಯಿತು. ರಶ್ಮಿ ಉದ್ದೇಶಪೂರ್ವಕವಾಗಿ ಪೆಟ್ಟಿಗೆಗಳನ್ನು ಜೋರಾಗಿ ಬಡಿಯುತ್ತಾ ಸಾಮಾನುಗಳನ್ನು ಜೋಡಿಸುತ್ತಿದ್ದಳು. ರವಿಯು ಜೋರಾಗಿ ಸಂಬಂಧಿಕರಿಗೆ ಫೋನ್ ಮಾಡಿ ಹೇಳುತ್ತಿದ್ದನು, ಅಮ್ಮನ ಮನಸ್ಸು ರೀನಾ ಕೆಡಿಸಿದ್ದಾಳೆ, ನಮ್ಮನ್ನು ಮನೆಯಿಂದ ಹೊರಹಾಕುತ್ತಿದ್ದಾರೆ ಅಂತ. ಕೆಲವರು ನಿಜವಾಗಿಯೂ ರಾಧಾ ಅವರಿಗೆ ಫೋನ್ ಮಾಡಿದರು. ಒಬ್ಬರು ಹೇಳಿದರು, ರಾಧಾ ಮಗ ಅಲ್ವಾ, ಸ್ವಲ್ಪ ಆಗುವುದು ಸಹಜ ಅಂತ. ಇನ್ನೊಬ್ಬರು ಹೇಳಿದರು, ಈ ವಯಸ್ಸಿನಲ್ಲಿ ಮಗನೊಂದಿಗೆ ವೈರ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಅಂತ. ಮತ್ತೊಬ್ಬರು ಕೇಳಿದರು, ಜನರು ಏನು ಹೇಳುತ್ತಾರೆ ಅಂತ. ರಾಧಾ ಅವರು ಎಲ್ಲರಿಗೂ ಒಂದೇ ಉತ್ತರ ಕೊಟ್ಟರು, ಜನರು ನನ್ನ ಔಷಧಿ ತಂದು ಕೊಡುತ್ತಾರೆಯೇ? ಜನರು ನನ್ನ ಪಿಂಚಣಿ ಹಣವನ್ನು ಮರಳಿ ಕೊಡುತ್ತಾರೆಯೇ? ಜನರು ನನ್ನ ಗೌರವವನ್ನು ಕಾಪಾಡುತ್ತಾರೆಯೇ ಅಂತ. 2 ದಿನಗಳಲ್ಲಿಯೇ ರವಿ ಮತ್ತು ರಶ್ಮಿ ಮನೆ ಬಿಟ್ಟು ಹೋದರು. ಹೋಗುವಾಗ ರವಿ ಕೊನೆಯದಾಗಿ, ಅಮ್ಮ, ನೆನಪಿಟ್ಟುಕೊಳ್ಳಿ, ನಿಮಗೆ ಯಾವಾಗಲಾದರೂ ಅವಶ್ಯಕತೆ ಬಂದರೆ ಈ ಮಗನೇ ನಿಮ್ಮ ಸಹಾಯಕ್ಕೆ ಬರುತ್ತಾನೆ. ಮಗಳು ತನ್ನ ಮನೆಯವಳು ಅಂತ ಹೇಳಿದ. ರಾಧಾ ಅವರು ಮನೆಯ ಗೇಟ್ ಬಳಿ ನಿಂತು ಶಾಂತ ಧ್ವನಿಯಲ್ಲಿ, ನನಗೆ ಅವಶ್ಯಕತೆ ಬಂದರೆ ಮೊದಲು ದೇವರು, ನಂತರ ಕಾನೂನು, ಆಮೇಲೆ ನನ್ನ ಸ್ವಂತ ಕೈಗಳು ನನ್ನ ಸಹಾಯಕ್ಕೆ ಬರುತ್ತವೆ ಮಗನೇ ಅಂತ ಹೇಳಿದರು. ರವಿ ಏನೂ ಉತ್ತರಿಸಲಿಲ್ಲ. ಈಗ ಅವನ ಬಳಿ ತಾಯಿಯ ಪಿಂಚಣಿ ಹಣ ಇರಲಿಲ್ಲ. ಆದ್ದರಿಂದ ತಾಯಿಯ ಮೇಲಿನ ಅವನ ಆಸಕ್ತಿಯು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಅದೇ ಈ ಕಥೆಯ ಅತ್ಯಂತ
ಕಹಿ ಸತ್ಯವಾಗಿತ್ತು. ಕೆಲವು ದಿನಗಳ ಕಾಲ ಊರಿನಲ್ಲಿ ಈ ವಿಷಯವೇ ಚರ್ಚೆಯಾಗುತ್ತಿತ್ತು. ಕೆಲವರು ಸೊಸೆಯೇ ಕೆಟ್ಟವಳು ಎಂದು ಹೇಳಿದರು. ಇನ್ನು ಕೆಲವರು ಮಗನಿಗೆ ಕೆಲಸ ಇರಲಿಲ್ಲ, ಅದಕ್ಕೆ ಹೀಗೆ ಮಾಡಿರಬಹುದು ಎಂದರು. ಮತ್ತೊಬ್ಬರು ಮಗನೇ ಮನೆಯನ್ನ ಒಡೆದು ಹಾಕಿದ ಎಂದು ಹೇಳಿದರು. ಆದರೆ ನೆರೆಮನೆಯ ವಿಮಲಾ ಅವರು ಎಲ್ಲರಿಗೂ ಒಂದೇ ಮಾತು ಹೇಳಿದರು: ಪ್ರೀತಿ ಇರುವ ಜಾಗದಲ್ಲಿ ಮಾತ್ರ ಮನೆ ಒಂದಾಗಿರುತ್ತದೆ. ದುರಾಸೆ ಮನೆ ಮಾಡಿಬಿಟ್ಟರೆ ಆಗ ಬದಲಾಗುವುದು ಬೀಗ ಮಾತ್ರ ಅಂತ. ಬ್ಯಾಂಕ್ ಮ್ಯಾನೇಜರ್ ಸಕ್ಸೇನಾ ಅವರು ರಾಧಾ ಅವರಿಗೆ ಒಂದು ಸರಳ ಕ್ರಮವನ್ನು ತಿಳಿಸಿಕೊಟ್ಟರು. ಪಿಂಚಣಿ ಬಂದ ತಕ್ಷಣ ಅವರ ಹೊಸ ಮೊಬೈಲ್ಗೆ ಸಂದೇಶ ಬರುತ್ತಿತ್ತು. ಔಷಧಿ ಅಂಗಡಿಯ ಹಳೆಯ ಬಾಕಿಯನ್ನು ತೀರಿಸಲಾಯಿತು. ಹಾಲಿನವನ ಲೆಕ್ಕವೂ ಮುಗಿಸಲಾಯಿತು. ವಿದ್ಯುತ್ ಬಿಲ್ಲನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಲಾಯಿತು. ಬಹಳ ದಿನಗಳ ನಂತರ ರಾಧಾ ಅವರು ತಮಗಾಗಿಯೇ ಸೇಬು ಹಣ್ಣುಗಳನ್ನು ಖರೀದಿಸಿದರು. ಇಲ್ಲಿಯವರೆಗೆ ತಮ್ಮ ಮೇಲೆ ಖರ್ಚು ಮಾಡುವುದು ಸ್ವಾರ್ಥ ಎಂದು ಅವರು ಭಾವಿಸಿದ್ದರು. ಆದರೆ ಈಗ ಅವರಿಗೆ ಒಂದು ಸತ್ಯ ಅರ್ಥವಾಗಿತ್ತು: ತನ್ನ ಅಗತ್ಯಗಳನ್ನು ಕಾಪಾಡಿಕೊಳ್ಳುವುದು ಆತ್ಮಗೌರವದ ಒಂದು ಭಾಗವೇ ಆಗಿದೆ ಅಂತ. ರಾಧಾ ಅವರಿಗೆ ನೋವು ಇದ್ದಿತು, ಏಕೆಂದರೆ ಮಗನನ್ನು ಕಳೆದುಕೊಳ್ಳುವುದು ಸಣ್ಣ ವಿಷಯವಲ್ಲ. ಆದರೆ ಅವರ ಗೆಲುವು ಒಂದೇ ಒಂದು: ಎಲ್ಲರೂ ದುರ್ಬಲರೆಂದುಕೊಂಡಿದ್ದ ಆ ತಾಯಿ ಯಾವುದೇ ಗಲಾಟೆ ಮಾಡದೆ, ಯಾರನ್ನು ಅವಮಾನಿಸದೆ ತಮ್ಮ ಹಕ್ಕನ್ನು ಮತ್ತೆ ತಮ್ಮ ಕೈಗೆ ಪಡೆದುಕೊಂಡರು. ಹಾಗಿದ್ದರೆ ಸ್ನೇಹಿತರೆ, ಕೊನೆಯಲ್ಲಿ ರಾಧಾ ಅವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಕಥೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.